ಕಲ್ಯಾಣಿ ಅನ್ನೋ ಒಂದು ಟೈಟ್ಲ್ ಇರೋವಂಥ ರೋಲ್ ಮಾಡಿದೆ. ಸೊ ಅದರಿಂದ ನಾನು ಕಲ್ತಿದ್ದು ತುಂಬ ಇದೆ. ಒಂದು ಕೆಲಸ ಮಾಡಿ, ಇವಳಿಗೆ ತಲೆಗೆ ಲೈನ್ಸೇ ನಿಲ್ತಾ ಇಲ್ಲ ಅಲ್ಲ, ಆ ಸ್ಕ್ರಿಪ್ಟ್ ತೊಗೊಂಡು ಅದಕ್ಕೆ ಫೆವಿಕಾಲ್ ಹಾಕಿ ಬ್ರೈನಿಗೆ ಅಂಟಿಸಿ. ಸಿ ವಿರ್ ಆಲ್ ವೆರಿ ಯಂಗ್. ಆವಾಗ ಒಂದು ನಿಮಿಷ ರೆಸ್ಟ್ ಕೊಡಲ್ಲ ಆ್ಯಂಡ್ ವಿ ಹ್ಯಾವ್ ಟು ಕೀಪ್ ವರ್ಕಿಂಗ್. ಅಂದರೆ ಒಂದು ಕಾಸ್ಟ್ಯೂಮ್ ಚೇಂಜ್ ಮಾಡೋಕ್ಕೂ ಒಂದು 2 ನಿಮಿಷ ಆದಮೇಲೆ ದೇ ಕಮ್ ಅಂಡ್ ನಾಕ್. ಹೌದು, ಇವಾಗ ನಾನು ಎಷ್ಟು ಸೀರಿಯಲ್ಸ್ ಮಾಡಿದ್ದೀನೋ ಅದಷ್ಟು ನನಗೆ, ಬಿಕಾಸ್ ಎಲ್ಲೂ ನನಗೆ ಬರೀ ಸುಮ್ಮನೆ ತಾಯಿ ರೋಲ್ ಕೊಡಬೇಕು ಅಂತ ಕೊಟ್ಟಿಲ್ಲ ಖುಷಿ. ದಟ್ಸ್ ಒನ್ ವೇ ಐ ಆಮ್ ವೆರಿ ಲಕ್ಕಿ. ಒಂದು ಚಕ್ರವ್ಯೂಹ ವಾಸ್ ಮೈ ಫಸ್ಟ್ ಕಮ್ ಬ್ಯಾಕ್ ಮೂವಿ ಆ್ಯಂಡ್ ದಟ್ ವಾಸ್ ವಿತ್ ಪುನೀತ್ ಸರ್. ಸೊ ದಟ್ಸ್ ಆಲ್ವೇಸ್ ಗೋಯಿಂಗ್ ಟು ಬಿ ಸ್ಪೆಷಲ್ ಫಾರ್ ಮಿ. ದರ್ಶನ್ ಸರ್ ಅಂದರೆ ಭಾಳ ಇಷ್ಟ. ಸೊ ದರ್ಶನ್ ಸರ್ ಜೊತೆ ತಾರಕ್ ಅಂತ ಅವ್ರ ಅಮ್ಮನ ರೋಲ್ ಮಾಡಿದೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು TNIT ಪಾಡ್ಕಾಸ್ಟ್. ನಮ್ಮ ಜೊತೆ ಇವತ್ತು ಇರುವಂತ ಆಕ್ಟ್ರೆಸ್ ಎಲ್ಲಾರ ಮನೆ ಮೆಚ್ಚಿದ ಅಮ್ಮ, ಅತ್ತೆ, ಎಲ್ಲದಕ್ಕೂ ಸೂಟ್ ಆಗ್ತಾರೆ. ಇವ್ರು ಮಾಡಿರೋ ಪ್ರತಿಯೊಂದು ಸೀರಿಯಲ್ ಅಲ್ಲಿ ಹೋಗ್ಬಿಟ್ಟು ಹೀರೋ ಹೀರೋಯಿನ್ಗೆ ನಿಮ್ಮ ಇಡೀ ಸೀರಿಯಲ್ ಅಲ್ಲಿ ಯಾರು ಇಷ್ಟ ಅಂದ್ರೆ ನಮ್ಮ ಅಮ್ಮನ ಪಾತ್ರ ಮಾಡೋರು ಅಂತಾರೆ. ಜನನ ಮೆಚ್ಚಿನ ಅಮ್ಮ. ಸೊ ಲೆಟ್ಸ್ ವೆಲ್ಕಮ್ ಸ್ವಾತಿ ಮ್ಯಾಮ್ ಟು ದ ಶೋ. ವೆಲ್ಕಮ್ ಟು TNIT ಪಾಡ್ಕಾಸ್ಟ್. ಥ್ಯಾಂಕ್ ಯು. ಸೊ ನೀವು ಪಾಡ್ಕಾಸ್ಟ್ ಗಳಲ್ಲಿ ಅಥವಾ ಇಂಟರ್ವ್ಯೂಗಳು ಕೊಡೋದು ತುಂಬಾ ಕಮ್ಮಿ ಅಂತ ಗೊತ್ತು. ಅಷ್ಟೆಲ್ಲ ಆಗಿ ನಾವು ಇಷ್ಟೆಲ್ಲ ಟಾರ್ಚರ್ ಕೊಟ್ಟು ನೀವು ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಖುಷಿ. ಆ್ಯಕ್ಚುಲಿ ಹೌದು, ಐ ಡೋಂಟ್ ಲೈಕ್ ಇಂಟರ್ವ್ಯೂವಿಂಗ್, ಬಟ್ ನಿಮ್ಗೋಸ್ಕರ ಬಂದೆ ಬಿಕಾಸ್ ಯು ಲೈಕ್ ಮೈ ಡಾಟರ್. ಯಾ, ಆಫ್ ಸ್ಕ್ರೀನ್ ಆನ್ ಸ್ಕ್ರೀನ್ ಡಾಟರ್. ಕರೆಕ್ಟ್. ಸೊ ಯಾ, ಬಟ್ ಓಕೆ, ಇದು ನಮ್ಮ ಬಾಂಡಿಂಗ್ ವರ್ಷಗಳಿಂದ ಇದೆ, ವಿ ನೋ ಈಚ್ ಅದರ್. ಬಟ್ ಜನರಿಗೆ ನಿಮ್ ಬಗ್ಗೆ, ನಿಮ್ಮ ಚೈಲ್ಡ್ಹುಡ್ ಬಗ್ಗೆ ಇಂದ ವಿಲ್ ಗೆಟ್ ಟು ದ ಟಾಪಿಕ್. ಸೊ ನೀವ್ ಹುಟ್ಟಿದಲ್ಲಿ, ಬೆಳೆದಿದ್ದಲ್ಲಿ? ನಾನು ಮೂಲತಃ ನಾರ್ತ್ ಕ್ಯಾನರಾ ಹುಡುಗಿ. ಐ ಆಮ್ ಫ್ರಮ್ ಹೊನ್ನಾವರ್. ಸೊ ಹುಟ್ಟಿದ್ದಲ್ಲಿ, ಬೆಳೆದಿದ್ದಷ್ಟು ಬೆಂಗಳೂರು, ಮಲ್ಲೇಶ್ವರಂ, BP ಇಂಡಿಯನ್ ಸ್ಕೂಲ್ನಲ್ಲಿ ಸ್ಕೂಲಿಂಗ್ ಮಾಡಿದ್ದು, ಶೇಷಾದ್ರಿಪುರಂನಲ್ಲಿ ಕಾಲೇಜ್ ಓದಿದ್ದು ನಾನು. ಸೊ ಎಲ್ಲಾದ್ರೂ ಸ್ಕೂಲ್ ಅಥವಾ ಕಾಲೇಜ್ ಟೈಮಲ್ಲಿ ಅನ್ಕೊಂಡಿದ್ರಾ ದಟ್ ಯು ವಾಂಟ್ ಟು ಗೆಟ್ ಇನ್ ಟು ಆಕ್ಟಿಂಗ್ ಅಥವಾ ಏನಾದ್ರು? ನೋ, ನಾನು ನಮ್ಮ ತಂದೆಗೇನು ಅಂದರೆ ನಾನು ಚೆನ್ನಾಗಿ ಓದಬೇಕು, IAS ಆಗಬೇಕು ಅನ್ನೋದು ಒಂದು ತಲೆಯಿತ್ತು. ಬಟ್ ಸೆಕೆಂಡ್ PU ಕಂಪ್ಲೀಟ್ ಆದ ತಕ್ಷಣ ನನಗೆ ಈ ಥರ ಒಂದು ಸುನೀಲ್ ಪುರಾಣಿಕ್ ಸರಿಂದ ಆಫರ್ ಬಂತು. ಸೊ ಹಾಗಾಗಿ ಐ ಸ್ಟಾರ್ಟೆಡ್ ಆಕ್ಟಿಂಗ್. ಶುರು ಆಗಿದ್ದು ಸೀರಿಯಲ್ಸ್ ಅಲ್ಲ, ಫಿಲ್ಮ್ಸ್ ಅಲ್ಲ? ಸೀರಿಯಲ್ಸೇ. ಫಸ್ಟ್ ಶುರು ಮಾಡಿದ್ದು ನಾನು ಸುನೀಲ್ ಪುರಾಣಿಕ್ ಸರ್ ಸೀರಿಯಲಿಂದ. ಅದಾದಮೇಲೆ ನನಗೆ ಕ್ರೌರ್ಯ ಅಂತ ಗಿರೀಶ್ ಕಾಸರವಳ್ಳಿ ಸರ್ ಇದು ಸಿಕ್ತು, ಫಿಲ್ಮ್ ಸಿಕ್ತು. ಅದಾದಮೇಲೆ ಸುಮಾರು ಇಷ್ಟು ಮಾಡಿದೆ. ಅದಾದಮೇಲೆ B ರಾಮಮೂರ್ತಿ ಸರ್ದು ಆಟ ಹುಡುಗಾಟ ಅಂತ ಒಂದು ಮಾಡಿದೆ. ಅಲ್ಲ, ನಾವು ಆಸ್ ಅನ್ ಆಕ್ಟರ್ ಕ್ಯಾಮ್ರಾ ಮುಂದೆ ಬಂದಾಗ ಫಸ್ಟ್ ಟೈಮ್ ಫಿಯರ್ ಫ್ಯಾಕ್ಟರ್ ಎಷ್ಟೊಂದು ಇರುತ್ತೆ. ನಿಮ್ ಫಸ್ಟ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಕ್ಯಾಮ್ರಾ ಮುಂದೆ? ನಾನು ಇವತ್ತಿಗೂ ಕ್ಯಾಮ್ರಾ ಮುಂದೆ ನರ್ವಸ್ ಆಗ್ತೀನಿ. ನನಗೆ ತುಂಬ ಭಯ ಆಗುತ್ತೆ. ಇವತ್ತಿಗೂ ಕ್ಯಾಮ್ರಾ ನೋಡಿದಾಗ ಎಲ್ಲೋ ಒಂದು ಕಡೆ ಕಾನ್ಷಿಯಸ್ ಆಗಿಬಿಡ್ತೀನಿ. ಸ್ಟಾರ್ಟ್ ಸ್ವೆಟ್ಟಿಂಗ್ ಏನೋ. ಇವತ್ತು ನೋಡಿ ಇನ್ನೂ ಸ್ವೆಟ್ ಆಗ್ತಾ ಇದ್ದೀನಿ. ನಂಗೆ ಕ್ಯಾಮ್ರಾ ಅಂದರೆ ಇಷ್ಟು ವರ್ಷ ಆದರೂ ಕೂಡ, 25-28 ಇಯರ್ಸ್ ಆದರೂ ಕೂಡ ನನಗಿನ್ನೂ ಒಂಥರ ಹೆದರಿಕೆ ಇದೆ. ಕ್ಯಾಮ್ರಾ ಅಂದರೆ ಹೆದರಿಕೆ ಇದೆ ನನಗೆ. ಸೊ ನಿಮ್ಮ ಆಕ್ಟಿಂಗ್ ಜರ್ನಿಯಲ್ಲಿ ನಿಮಗೆ ಆಕ್ಟಿಂಗ್ ಅಂತ ಬಂದಾಗ ತಿದ್ದಿ ಎಲ್ಲ ಹೇಳ್ಕೊಟ್ಟಿದಂಥ ವ್ಯಕ್ತಿ ಯಾರಾದ್ರು? ಪ್ರತಿ ಹಂತನೂ ಕಲಿಯೋದೇ ಖುಷಿ. ಇಟ್ಸ್ ನಾಟ್ ಲೈಕ್ ಒಬ್ರು ನಿಮ್ಗೆ ಹೇಳ್ಕೊಟ್ಟು ಒಬ್ಬರಿಂದ ನೀವು ಪರ್ಫೆಕ್ಟ್ ಆಗ್ತೀರಾ ಅಂತಲ್ಲ. ಐ ಸ್ಟಾರ್ಟೆಡ್ ವಿತ್ ಸುನೀಲ್ ಪುರಾಣಿಕ್ ಸರ್. ಅವರು ನನಗೆ ಸಾಕಷ್ಟು, ಅಂದರೆ ಹಿ ಹೆಲ್ಪ್ ಮೀನ್ ಸೋ ಮೆನಿ ಥಿಂಗ್ಸ್. ಅಂದರೆ ಹೇಗೆ ಕ್ಯಾಮ್ರಾ ಫೇವರ್ ಮಾಡಬೇಕು, ಲೈಟ್ ಹೇಗೆ ತೊಗೋಬೇಕು, ಇವತ್ತಿಗೂ ನನಗದು ಬರಲ್ಲ, ದಟ್ ಈಸ್ ಡಿಫ್ರೆಂಟ್. ಬಟ್ ಅಂದರೂ ಹಿ ಟ್ರೈ ಟ್ರೈನಿಂಗ್ ಮೀ. ಆಮೇಲೆ ನೆಕ್ಸ್ಟ್ ನಾನು ಮಾಡಿದ್ದು ನೀ ಬರೆದ ಪಾತ್ರ ನಾನಲ್ಲ. ಅಲ್ಲಿ ಸೂರಿ ಸರ್, ಬೇಸಿಕ್ಲಿ ಅವ್ರು ದೂರದರ್ಶನ್ ಅವರಾಗಿರೋದ್ರಿಂದ ಅವರು ಹೇಗೆ ಉಚ್ಚಾರಣೆ ಮಾಡಬೇಕು, ಹೇಗೆ ಸ್ಪಷ್ಟತೆ ಇರಬೇಕು, ಸುಮ್ಮನೆ ಮಾತಾಡೋದಲ್ಲ. ವಾಯ್ಸ್ ಮಾಡ್ಯುಲೇಷನ್ಸ್ ಆಗಿರ್ಬೋದು, ಲ್ಯಾಂಗ್ವೇಜಸ್ ಆಗಿರ್ಬೋದು. ಲ್ಯಾಂಗ್ವೇಜ್ ಆಗಿರ್ಬೋದು, ಅಥವಾ ಹೇಗೆ ಅದನ್ನು ಮಾಡ್ಯುಲೇಟ್ ಮಾಡಬೇಕು, ಹೇಗೆ ಅದನ್ನು ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಸುರಿ ಸರ್ ಹೇಳ್ಕೊಟ್ರು. ಸೊ B ರಾಮಮೂರ್ತಿ ಅವರಿಂದ ಕಲಿತೆ. ತುಂಬ ನಾನು ಕಲ್ತಿದ್ದು, ನಾನು ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ತುಂಬ ಕಲ್ತಿದ್ದು ಗಿರೀಶ್ ಕಾಸರವಳ್ಳಿ ಸರಿಂದ. ಆಮೇಲೆ ರಾಮಚಂದ್ರ ಸರ್ ಕ್ಯಾಮ್ರಾಮನ್ ಅವ್ರು, ಆಮೇಲೆ ಭಾಸ್ಕರ್ ಸರ್ ಅಂತ ಕ್ಯಾಮ್ರಾಮನ್, ಇವರಿಂದ ನಾನು ತುಂಬ ಕಲ್ತಿದ್ದೆ. ಯಾಕಂದರೆ ಅವರಲ್ಲಿರೋ ಆ ಪೇಷನ್ಸ್ ಇದೆಯಲ್ಲ, ಹ್ಯಾಟ್ಸ್ ಆಫ್. ಆ ಥರ ಪೇಷನ್ಸ್ ನಾನು ಯಾರಲ್ಲೂ ಆಗ ನೋಡಿರಲಿಲ್ಲ. ಅಂದರೆ ಈ ಥರ ಕೂಲಾಗಿ ಕೂಡ ಕೆಲಸ ಮಾಡ್ಬೋದು, ಕೂಗ್ಕೊಂಡು ಕಿರ್ಚ್ಕೊಂಡು ಮಾಡ್ಬೇಕಂತಿಲ್ಲ, ಕೂಲಾಗಿ ಆರಾಮಾಗೂ ಕೆಲಸ ಮಾಡ್ಬೋದು ಅಂತ ಕಲ್ತಿದ್ದು ಅವರಿಂದ. ಒಂದು ಪಂಕ್ಚುಯಾಲಿಟಿ ಆಗಿರ್ಬೋದು, ಅಥವಾ ಯಾರನ್ನು ಹೇಗೆ ಅಡ್ರೆಸ್ ಮಾಡಬೇಕು, ಎಷ್ಟು ರೆಸ್ಪೆಕ್ಟ್ಫುಲ್ ಆಗಿರಬೇಕು, ಬಹುಶಃ ಆ ಗರಡಿಯಿಂದ ನಾನು ಕಲ್ತಿದ್ದು. ನೀವು ಇಂಡಸ್ಟ್ರಿಗೆ ಬರ್ತೀರಾ ಅಂತಂದಾಗ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಹೇಗಿತ್ತು? ನಮ್ಮ ಅಜ್ಜಿ ಕೊನೆವರೆಗೂ ನನ್ನ ಹತ್ರ ಮಾತಾಡ್ತಿರ್ಲಿಲ್ಲ. ಬಿಕಾಸ್ ಆ್ಯಕ್ಟಿಂಗ್ ಶುರು ಮಾಡಿದಾಗ ನಮ್ಮ ತಂದೆಗೆ ತುಂಬ ಇಷ್ಟ ಆಯಿತು, ನಾನು ಆ್ಯಕ್ಟರ್ ಆಗಬೇಕು ಅನ್ನೋದು ತುಂಬ ಇಷ್ಟ ಆಯಿತು.
ನಮ್ಮ ಅಜ್ಜಿಗೆ ಸುತ್ತಾರಾಮ್ ಇಷ್ಟ ಇರಲಿಲ್ಲ. ಅಂದರೆ ಈ ಕಡೆ ನೀನು ತಲೆ ಹಾಕ್ಕೊಡ್ದು, ನೀನು ಓದ್ಬಿಟ್ಟು ಯಾವುದೋ ಒಂದು ಪ್ರೊಫೆಷನ್ ತೊಗೊಂಡು ನೀನು ಮದುವೆ ಸೆಟ್ಲ್ ಆಗಿಬಿಡ್ಬೇಕು. ದಟ್ ವಾಸ್ ಹರ್ ಹೋಲ್ ಐಡಿಯಾ. ಅವಾಗಿನ ಜನ್ರೇಷನ್ ಅಲ್ವಾ. ಬಟ್ ನಾನು ಆ್ಯಕ್ಟ್ ಮಾಡ್ತೀನಿ ಅಂತ ನಮ್ಮ ಅಜ್ಜಿಗೆ ಸಿಟ್ಟು ಮಾಡ್ಕೊಂಡಿದ್ದು, ಅವರು ಸ್ವಲ್ಪ ದಿನದ ಹಿಂದೆ ಕೂಡ ನನ್ನ ಹತ್ರ ಮಾತಾಡಿರಲಿಲ್ಲ ಅವರು. ಆ ಗಿಲ್ಟ್ ನನಗಿದೆ. ಬಿಕಾಸ್ ಅವರೇ ನನ್ನ ನಿಜವಾಗ್ಲೂ ಅಪ್ಪ ಅಮ್ಮನಿಗಿಂತ ಹೆಚ್ಚಾಗಿ ನನ್ನ ತಂದೆಯವ್ರ ತಾಯಿ ನನಗೆ ತುಂಬಾ ಚೆನ್ನಾಗಿ ಅಂದ್ರೆ ನೋಡ್ಕೊಂಡಿದ್ದು. ಸೊ ಶಿ ವಾಸ್ ವೆರಿ ಇಂಪಾರ್ಟೆಂಟ್. ಬಟ್ ಅದೊಂದು ರಿಗ್ರೆಟ್ ಇದೆ. ಒಂದು ರಿಗ್ರೆಟ್ ಇದೆ ನನಗೆ. ಬಟ್ ಅದ್ ಬಿಟ್ಟು ನೀವು ಆಕ್ಟಿಂಗ್ ಇಂಡಸ್ಟ್ರಿಗೆ ಬಂದಾಗ ಐ ಥಿಂಕ್ ನೀವಿನ್ನು ಕಾಲೇಜಲ್ಲಿ ಇದ್ರಿ ಅನ್ಸುತ್ತೆ. ಸೊ ಆಗ ಕಾಲೇಜಲ್ಲಿ ಯಾವ ತರ ರಿಯಾಕ್ಷನ್ಸ್ ಇತ್ತು ನಿಮ್ನ ಸ್ಕ್ರೀನ್ ಅಲ್ಲಿ ನೋಡಿ? ತುಂಬ ಕನ್ಸರ್ವೇಟಿವ್ ಇತ್ತು ಆವಾಗ. ಐ ಆಮ್ ಟಾಕಿಂಗ್ ಅಬೌಟ್ 94, 95 ಅಂಡ್ ಆಲ್. ಇವಾಗಿನಷ್ಟು ಬ್ರಾಡ್ ಮೈಂಡೆಡ್ ಜನ ಇರಲಿಲ್ಲ. ಸೊ ಲೆಕ್ಚರರ್ಸ್ ಕೂಡ ನಿಮಗೆ ಒಬ್ಬರು ತುಂಬ ಒಳ್ಳೆಯವರು ಲೆಕ್ಚರರು ನಿಮಗೆ ಎನ್ಕರೇಜ್ ಮಾಡ್ತಾರೆ ಅಂತಿದ್ರೆ, ಇನ್ನೊಬ್ರು ಅಷ್ಟೇ ನಿಮಗೆ ಕಾಲು ಎಳಿಯೋಕ್ಕೂ ರೆಡಿ ಆಗಿರೋರು. ಸೊ ಐ ಹ್ಯಾವ್ ಸೀನ್ ಬೋತ್ ದ ಲೆಕ್ಚರರ್ಸ್. ಅಂದರೆ ಒಂದಿನ ಅಂತೂ ಐ ರಿಮೆಂಬರ್, ಬೆಳಿಗ್ಗೆ ಶೂಟಿಂಗ್ ಹೋಗಿ ನೈಟ್ ಪೂರ್ತಿ ಶೂಟಿಂಗ್ ಮಾಡಿ, ಶೇಷಾದ್ರಿಪುರಂ, ಫ್ರಮ್ ಶೇಷಾದ್ರಿಪುರಂ, ಬೆಳಿಗ್ಗೆ 7:30 ಕಾಲೇಜ್ನಲ್ಲಿದ್ದರೆ, ಸಿನ್ಸ್ ಐ ವರ್ಕ್ ದ ಡೇ ಆ್ಯಂಡ್ ನೈಟ್, ನಿದ್ದೆ ಬರೋದು. ಒಂದಿನ ಹೀಗೆ ಸೈಕಾಲಜಿ ಟೀಚರ್ ನನಗೆ ಬಂದು ಹೇಳ್ತಾರೆ, ವಾಟ್ ಯು ಡೂ ದ ಡೇ ಆ್ಯಂಡ್ ನೈಟ್, ವೈ ಶುಡ್ ಯು ಗೋ ಫಾರ್ ಆ್ಯಕ್ಟಿಂಗ್, who asked you to go and why do you sleep in the class? Andre the way she told me alla, it was not a nice feeling. ಸೊ ಹಾಗೂ ಇದ್ರು ಇನ್ನು ಕೆಲವರು. ಆ್ಯಕ್ಚುಲಿ ರಾಧಾಕೃಷ್ಣ ಸರ್ ನನ್ನ ಪ್ರಿನ್ಸಿಪಲ್, ಅವ್ರು ತುಂಬ ಸಪೋರ್ಟ್ ಮಾಡೋರು. ಸೊ ಎಲ್ಲ ಕಾಂಬಿನೇಷನ್ಸು ಸಿಗ್ತಾ ಇತ್ತು ನಿಮಗೆ ಕಾಲೇಜ್ನಲ್ಲಿ. ಸೊ ಕಾಲೇಜ್ ಲೈಫಿಂದ ಆ್ಯಕ್ಟಿಂಗ್ ಶುರು ಮಾಡಿದ್ರಿ. ನಿಮ್ಮ ಫಸ್ಟ್ ಸ್ಯಾಲ್ರಿ ಏನಾಗಿತ್ತು ಆ್ಯಸ್ ಅನ್ ಆ್ಯಕ್ಟರ್? ಆವಾಗ ನನಗೆ ಸುನೀಲ್ ಪುರಾಣಿಕ್ ಸರ್ 250 ರೂಪೀಸ್ ಕೊಟ್ಟಿದ್ರು. ಆ್ಯಂಡ್ ಆ 250 ರೂಪೀಸಲ್ಲಿ ಏನು ಮಾಡಿದ್ರಿ? ನಾನು ಅಷ್ಟನ್ನು ಅಮ್ಮನ ಕೊಡ್ತಿದ್ದೆ. ಆ್ಯಂಡ್ ಅಮ್ಮ ಯೂಸ್ ಟು ಅಕ್ಯುಮುಲೇಟ್ ಮಾಡಿಕೊಂಡು ಅದನ್ನ ನನಗೆ ತೆಗೆದಿಟ್ಕೋತಾ ಇದ್ರು. ಯಾ. ಸೊ ನಿಮ್ಮ ಒಂದು ಅಷ್ಟು ಏಜ್ವರೆಗೂ ಪ್ರಾಬಬ್ಲಿ ನಿಮ್ಮ ಶೂಟಿಂಗ್ ಅಲ್ಲಿ ದುಡ್ದಿದ್ದೆಲ್ಲ ಸೇವ್ ಮಾಡಿಟ್ರ? ಅಮ್ಮನೇ ಸೇವ್ ಮಾಡ್ತಿದ್ರು. ಬಿಕಾಸ್ ಮೈ ಡ್ಯಾಡ್ ವಾಸ್ ಇನ್ ಸೆಂಟ್ರಲ್ ಎಕ್ಸೈಸ್ ಅಂಡ್ ಕಸ್ಟಮ್ಸ್ ಅಲ್ವಾ. ಸೊ ಹಿ ವಾಸ್ ವರ್ಕಿಂಗ್. ಸೊ ಒಂದು ಮಿಡಲ್ ಕ್ಲಾಸ್ ಇದ್ರಲ್ಲಿ ಅಮ್ಮ ಹೇಗಿರ್ತಾರೆ, ಎಲ್ಲ ಜೋಪಾನ ಮಾಡಿ ಕೂಡಿಡೋದು ಅದೆಲ್ಲ ಮಾಡ್ತಿದ್ರು ನಮ್ಮಮ್ಮ. ಸೊ ನಿಮಗೆ ಯಾರಾದ್ರೂ ಸಿಬ್ಲಿಂಗ್ಸ್ ಇದ್ರಾ ಆರ್ ಹೇಗೆ? ನನಗೊಬ್ಬ ತಮ್ಮ ಇದ್ದಾನೆ, ಸಂತೋಷ್ ಮಾವಿನ ಕುರ್ವೆ ಅಂತ. ಅವನಿಗೂ ನನಗೂ 6 years ಡಿಫ್ರೆನ್ಸು. ಅವನು ಅಷ್ಟೇ, ಅವನು ತೀರಾ ಚಿಕ್ಕವನಿದ್ದ ನಾನು ಆ್ಯಕ್ಟ್ ಮಾಡೋವಾಗ. ನಾನೇ ಅವಾಗ ಚಿಕ್ಕವಳು ಅಂದರೆ ನನಗಿಂತ ತೀರಾ ಚಿಕ್ಕವನು. ಅವನಿಗೆ ಅದು ಇನ್ನೂ ಇವತ್ತಿನವರೆಗೂ ಸಿಂಕ್ ಆಗಲಿಲ್ಲ ಅನ್ಸುತ್ತೆ, ಐ ಆಮ್ ಅನ್ ಆಕ್ಟರ್ ಅಂತ. ಬಿಕಾಸ್ ಅಟ್ ಹೋಮ್ ಐ ಆಮ್ ಮೋರ್ ಓವರ್ ಲೈಕ್ ಸೋ ನಾರ್ಮಲ್. ನಿಮ್ನ ಸೆಟ್ ಎಲ್ಲ ನೋಡಿ, ಬಿಹೈಂಡ್ ದ ಸೀನ್ಸ್ ನೋಡಿ ನಮಗ್ ಗೊತ್ತು ನೀವು ಹೇಗಿರ್ತೀರಾ. ಏನೊಂದು ವೆರಿ ಕ್ಯಾಶುವಲ್, ಎಲ್ರ ಜೊತೆ ಮಾತಾಡ್ಕೊಂಡು ಆ ಪೇಷನ್ಸ್, ಆ ಕಾಮ್. ಹೌ ಡು ಯು ಮ್ಯಾನೇಜ್? ಐ ಡೋಂಟ್ ನೋ, ಇವತ್ತಿನವರೆಗೂ ದಟ್ಸ್ ಅ ಕ್ವೆಶ್ಚನ್ ಟು ಮೀ. ಬಟ್ ಯಾ, ಸೊ ಈ ತರ ಆಕ್ಟಿಂಗ್ ಇಂಡಸ್ಟ್ರಿಗೆ ಶುರು ಮಾಡ್ಕೊಂಡ್ರಿ, ಸೀರಿಯಲ್ಸ್ ಮಾಡೋಕೆ ಶುರು ಮಾಡಿದ್ರಿ. ಒನ್ ಇನ್ಸಿಡೆಂಟ್, ಈ ಒಂದು ಪಾತ್ರ ನನ್ನ ಆ್ಯಕ್ಟಿಂಗ್ ಕೆರಿಯರಲ್ಲಿ ಫುಲ್ ಚೇಂಜ್ ಆಯಿತು. ನನಗೆ ಸಿಕ್ತಿದ್ದ ಇಂಪಾರ್ಟೆನ್ಸ್ ಆಗಿರ್ಬೋದು, ನಾನು ಸಿಕ್ತಿದ್ದ ಪಾತ್ರಗಳಿಗಿಂತ ಈ ಒಂದು ಪಾತ್ರ ಮಾಡಿದ್ದು ನನಗೆ ಆ್ಯಸ್ ಅನ್ ಆ್ಯಕ್ಟರ್ ಚಾಲೆಂಜಿಂಗ್ ಆಗಿತ್ತು. ಖುಷಿ. ನಾನು TN ನರಸಿಂಹನ್ ಸರ್ ಅಂತ ಒಬ್ಬರು ತುಂಬ ಒಳ್ಳೆ ಡೈರೆಕ್ಟ್ರು, ತುಂಬ ಚೆನ್ನಾಗಿ ಬರೆಯೋರು. ಅವರು ಈಗಿಲ್ಲ. ಆ್ಯಕ್ಚುಲಿ ಸರ್ ಆಕ್ಸಿಡೆಂಟ್ ಆಗಿ ಹೋಗ್ಬಿಟ್ರು. ಅವ್ರದ್ದೊಂದು ಗೋರೂರ್ ಕಥಾಲೋಕ ಅಂತ ಒಂದು ಸೀರೀಸ್ ಮಾಡಿದ್ರು ಅವರು. ಅವಾಗೆಲ್ಲ 13 ಎಪಿಸೋಡ್ಸ್ ಅಲ್ವಾ. 13 ಎಪಿಸೋಡ್ಸ್ ಕೂಡ ಅವಾಗ ಸೀರಿಯಲ್ ಅಂತ ಕನ್ಸಿಡರ್ ಆಗ್ತಿತ್ತು. ಹೌದು. ಸೊ ಆವಾಗ ನಾನೊಂದು ಗೋರೂರ್ ಕಥಾಲೋಕದಲ್ಲಿ ಕಲ್ಯಾಣಿ ಅನ್ನೋ ಒಂದು ಟೈಟಲ್ ಇರೋವಂಥ ರೋಲ್ ಮಾಡಿದೆ. ಸೊ ಅದರಿಂದ ನಾನು ಕಲ್ತಿದ್ದು ತುಂಬ ಇದೆ. ಅಂದರೆ ಒಂದು ಹೇಗೆ ಆ್ಯಕ್ಟ್ ಮಾಡಬೇಕು ಅನ್ನೋದು, ಹೇಗೆ ಉಚ್ಚಾರಣೆ ಮಾಡಬೇಕು ಅನ್ನೋದು, ಆಮೇಲೆ ಹೇಗೆ ಮಾಡ್ಯುಲೇಷನ್ ನೀಟಾಗಿ ಮಾಡಬೇಕು. ಅವ್ರು ತುಂಬ ಸ್ಟ್ರಿಕ್ಟ್ ಇದ್ರು. ಒಂದು ಅಕ್ಷರ ಹಂಗೆ ಹಿಂಗೆ ಆದರೆ ಕೂಗಾಡ್ಬಿಡೋರು. ಬಟ್ ಹಿ ವಾಸ್ ಅ ಪರ್ಫೆಕ್ಷನಿಸ್ಟ್. ಸೊ ಅಂಡ್ ಹಿ ಮೇಡ್ ದ ಬೆಸ್ಟ್ ಔಟ್ ಆಫ್ ಯು ಅಂತಾನೆ. ಅಂದರೆ ಅವಾಗ ನನಗನ್ನಿಸ್ತು, ಓ ಇಟ್ಸ್ ನಾಟ್ ಅಬೌಟ್ ಆ್ಯಕ್ಟಿಂಗ್, ಇಟ್ಸ್ ಅಬೌಟ್ ಹೌ ಕ್ಯಾನ್ ಯು ಡ್ರಾ ದ ವರ್ಕ್ ಫ್ರಮ್ ಅನ್ ಆಕ್ಟರ್. ಅಲ್ಲ, ನನಗೆ ಇನ್ನೊಂದು ಇನ್ಸಿಡೆಂಟ್ ಜ್ಞಾಪಕ ಬಂದಿದ್ದು. ಶೂಟಿಂಗ್ ಟೈಮಲ್ಲಿ ಒಂದ್ಸತಿ ನಾನು ಯಾವುದೋ ಒಂದು ಟೇಕ್ ಮೇಲೆ ತಗೊಂಡು ಐ ಸ್ಟಾರ್ಟೆಡ್ ಕ್ರೈಯಿಂಗ್. ಹಿಂಗೆಲ್ಲ ಆಗೋಗಿತ್ತು, ಯಾರೋ ಹಿಂಗೆ ಅಂದ್ರು ಅಂತ. ಯು ಟೋಲ್ಡ್ ಮಿ ಒನ್ ಇನ್ಸಿಡೆಂಟ್ ಸೇಯಿಂಗ್ ಹೌ ಇಟ್ ಚೇಂಜ್ಡ್ ಯೋರ್ ಲೈಫ್ ಆಸ್ ಅನ್ ಆಕ್ಟರ್, ಬಿಕಾಸ್ ಯಾರೋ ಒಬ್ರು ಬಂದು ಹೇಳಿದ್ರು ಹಂಗಾಗಿದ್ರೆ ಇಷ್ಟು ವರ್ಷ ಇಂಡಸ್ಟ್ರಿಯಲ್ಲಿ ಸರ್ವೈವ್ ಆಗಲ್ಲ ಅಂತ. ಸೊ ಕ್ಯಾನ್ ಯು ಟೆಲ್ ದಟ್ ಇನ್ಸಿಡೆಂಟ್? ಹೌದು. ನನಗೆ ಸ್ವಲ್ಪ ಏನು ಗೊತ್ತಾ, ಈ ಭಯದಿಂದ ಯೂಸ್ ಟು ಫರ್ಗೆಟ್ ಮೈ ಲೈನ್ಸ್. ತುಂಬ ಐ ಟೋಲ್ಡ್ ಯು ನೋ, ಇವತ್ತಿಗೂ ನನಗೆ ಆ ಭಯ ಇದೆ, ತಲೆಯಲ್ಲಿರುತ್ತೆ. ಬಟ್ ಇಲ್ಲಿ ಬರೋವಾಗ ನಂಗೆ ಹೆದರಿಕೆ ಆಗ್ತಿತ್ತು.
ಒಂದ್ಸಲ ಹಿಂಗೆ ಏನೋ ಒಂದು ಡೈಲಾಗು ನನಗೆ ಬರ್ತಾನೆ ಇರಲಿಲ್ಲ. ಆವಾಗ ಈಸ್ ಅ ವೆರಿ ಗುಡ್ ಕ್ಯಾಮ್ರಾಮನ್, ವೆರಿ ಬಿಗ್ ಕ್ಯಾಮ್ರಾಮನ್. ಅವರು ಒಂದು ಕೆಲಸ ಮಾಡಿ, ಇವಳಿಗೆ ತಲೆಗೆ ಲೈನ್ಸೇ ನಿಲ್ತಾ ಇಲ್ಲ ಅಲ್ಲ, ಸ್ಕ್ರಿಪ್ಟ್ ತಗೊಂಡು ಅದಕ್ಕೆ ಫೆವಿಕಾಲ್ ಹಾಕಿ ಬ್ರೈನ್ಗೆ ಅಂಟಿಸಿ. ಸಿ ವಿರ್ ಆಲ್ ವೆರಿ ಯಂಗ್ ಅವಾಗ. ಹೌದು, ಆಯ್ತಾ, ಕಲಿಬೇಕು ಅನ್ನೋ ಒಂದು ಆಸಕ್ತಿ ಕಡೆ ಇರುತ್ತೆ. ಸಡನ್ ಆಗಿ ನಿಮ್ಗೆ ಹೆಂಗೆ ಎಲ್ಲರ ಮುಂದೆ ಇನ್ಸಲ್ಟ್ ಮಾಡಿದಾಗ ಇಟ್ಸ್ ಅ ಟೆಂಡರ್ ಏಜ್. ಅದು ನನ್ಗೆ ಇವತ್ತಿನವರೆಗೂ ತಲೆಯಲ್ಲಿ ಕೂತಿದೆ, ಇವತ್ತಿನವರೆಗೂ. ಸೊ ಎಲ್ಲೋ ಒಂದ್ ಕಡೆ ಆಗಿನ ಇಂಡಸ್ಟ್ರಿಗೂ ಈಗಿನ ಇಂಡಸ್ಟ್ರಿಗೂ ವ್ಯತ್ಯಾಸ ಇದೆಯಾ? ಇವಾಗ ಏನಂದ್ರೆ ಪ್ರಾಂಪ್ಟ್ ಮಾಡ್ತಾ ಇರ್ತಾರಲ್ವಾ, ಅವಾಗೆಲ್ಲ ಹಂಗಿರ್ಲಿಲ್ಲ. ಯು ಹ್ಯಾಡ್ ಟು ಲರ್ನ್ ಯೋರ್ ಲೈನ್ಸ್, ಯು ಹ್ಯಾಡ್ ನೋ ಚಾಯ್ಸ್. ನಿಮಗೆ ಮೆಮರಿ ಕಡಿಮೆನೋ ಅದೆಲ್ಲ ಅಲ್ಲಿ ಬರ್ತಾನೆ ಇರಲಿಲ್ಲ. ಯು ಹ್ಯಾವ್ ಟು ಲರ್ನ್ ಯೋರ್ ಲೈನ್ಸ್ ಅಂಡ್ ಪರ್ಫೆಕ್ಟ್ಲಿ ಯು ಹ್ಯಾವ್ ಟು ಡೆಲಿವರ್ ಇಟ್. ಅದಷ್ಟೇ ಅವಾಗ. ಸೊ ಕಲ್ತಿರೋದು ಅವಾಗ ಕಲ್ತಿದ್ದು ಇವಾಗಕ್ಕೂ ಈಸಿ ಆಗ್ತಿದೆ. ಐ ಥಿಂಕ್ ಇವಾಗ ಸೀರಿಯಲ್ಗಳಲ್ಲೆಲ್ಲ ನಮಗೆ ಇನ್ನೂ ಈಸಿ ಆಗುತ್ತೆ ಅನ್ಸುತ್ತೆ. It is not about easy. ಇವಾಗ ಆಕ್ಚುಲಿ ವಾಟ್ ವಿ ಆರ್ ಡೂಯಿಂಗ್ ಇಸ್ ನಾಟ್ ವರ್ಕ್ ಅಟ್ ಆಲ್. ಇಟ್ ಇಸ್ ಲೈಕ್ ಎಪಿಸೋಡ್ಸು, ಒಂದು ದಿನಕ್ಕೆ ಒಂದು 4 ಎಪಿಸೋಡ್ ನಾವು ಮುಗಿಸ್ಬೇಕು. ಸೊ ವಿ ನೋ ವಾಟ್ ವಿ ಗೋ ಥ್ರೂ ಆನ್ ದ ಸೆಟ್ಸ್, ಬಿಕಾಸ್ 1 ನಿಮಿಷ ರೆಸ್ಟ್ ಕೊಡಲ್ಲ. ಆ್ಯಂಡ್ ವಿ ಹ್ಯಾವ್ ಟು ಕೀಪ್ ವರ್ಕಿಂಗ್. ಅಂದರೆ ಒಂದು ಕಾಸ್ಟ್ಯೂಮ್ ಚೇಂಜ್ ಮಾಡೋಕ್ಕೂ 1-2 ನಿಮಿಷ ಆದಮೇಲೆ ದೇ ಕಮ್ ಅಂಡ್ ನಾಕ್. ಹೌದು. ಸೊ ಇಟ್ ಇಸ್ ವೆರಿ ಟಫ್. ಅವಾಗೆಲ್ಲ ಇಷ್ಟಿರಲಿಲ್ಲ. ಅವಾಗ ಹೆಂಗಿತ್ತು ಅಂದರೆ ಕ್ವಾಲಿಟಿ ಪ್ರೋಗ್ರಾಮ್ ಕೊಡಬೇಕು. ಆಮೇಲೆ ಇಟ್ಸ್ ನಾಟ್ ಅಬೌಟ್ ಎಷ್ಟು ಎಪಿಸೋಡ್ಸ್ ನೀನು ದಿನಕ್ಕೆ ಸುತ್ತೀಯಾ ಅನ್ನೋದಲ್ಲ. ಇವಾಗಿದೆ ಅದು, ಎಷ್ಟು ಎಪಿಸೋಡ್ಸ್ ನೀನು ದಿನಕ್ಕೆ ಸುತ್ತೀಯಾ. ಇವತ್ತು ಡೈರೆಕ್ಟರ್ಸ್ ಕ್ಯಾಲಿಬರ್ ಹೆಂಗೆ ಗೇಜ್ ಮಾಡ್ತಾರೆ ಅಂದರೆ, ಡೈರೆಕ್ಟರ್ ಆದವರು ಎಷ್ಟು ಎಪಿಸೋಡ್ಸ್ ದಿನಕ್ಕೆ ಸುತ್ತಾರೆ ಅದಷ್ಟೇ. ಈಗ ಪ್ರೊಡ್ಯೂಸರ್ ಒಬ್ಬ ಡೈರೆಕ್ಟರ್ನ ಹೈಯರ್ ಮಾಡಬೇಕು ಅಂದರೆ ಇವ್ರು ಎಷ್ಟು ಎಪಿಸೋಡ್ಸ್ ನಮ್ಗೆ ಕೊಡ್ತಾರೆ, ಹೌ ಫಾಸ್ಟ್ ಇಸ್ ದಿಸ್. ಬಿಕಾಸ್ ಮೊದಲು ಆಕ್ಚುಲಿ ಐ ಥಿಂಕ್ ಇನ್ನೂ ರೀಲ್ ಇತ್ತು. ಸೊ ರೀಲಿಂದ ಕಡಿಮೆ ಕೊಡ್ತಿದ್ರು. ಹಾಗೆ ನೋಡಕ್ ಹೋದ್ರೆ ಕಡಿಮೆ ಕೊಡೋರು. ಇವತ್ತು ಅದೇ ಪ್ರೊಡ್ಯೂಸರ್ಸ್ ಏನಂತಾರೆ, ಇವು ನಮಗೆ ಬ್ರೇಕ್ ಇವನು ಆಗಲ್ಲ. ಸೊ ವಿ ಡೋಂಟ್ ನೋ ದ ರಿಯಲ್ ಫ್ಯಾಕ್ಟ್. ಚಾನೆಲ್ಗಳು ಇದನ್ನ ಟೇಕ್ ಓವರ್ ಮಾಡ್ತಿರೋದ್ರಿಂದ ಎಲ್ಲೋ ಸೀರಿಯಲ್ ಕ್ವಾಲಿಟಿಗಳು ಡ್ರಾಪ್ ಆಗ್ತಿದ್ಯಾ? ಬಟ್ ಇದಿಷ್ಟು ಚಾನೆಲ್ಗೆ ಇರಬೇಕು ಅಲ್ವಾ. ವೆನ್ ದೇ ಆರ್ ನಾಟ್ ಬಾದರ್ಡ್, ಪಾಪ ಪ್ರೊಡ್ಯೂಸರ್ ಏನ್ ಮಾಡ್ತಾರೆ. ವಿ ಶುಡ್ ಆಲ್ವೇಸ್ ಥಿಂಕ್ ಅಬೌಟ್ ದ ಪ್ರೊಡ್ಯೂಸರ್, ಬೋತ್ ದಿ ಎಂಡ್ಸ್. ಹೌದು, ಬಿಕಾಸ್ ಆಸ್ ಅನ್ ಆರ್ಟಿಸ್ಟ್, ಆಸ್ ಅನ್ ಆಕ್ಟರ್, ಬಿಹೈಂಡ್ ದ ಸೀನ್ಸ್ ಕ್ಯಾಮ್ರಾಮನ್ ಆಗಿರ್ಬೋದು, ಲೈಟರ್ ಆಗಿರ್ಬೋದು, ಇಡೀ ಸೆಟ್ ಪ್ರೊಡಕ್ಷನ್ ಕಾಸ್ಟ್ ಗಳು ಬೇರೆ ಆಗ್ಬೇಕು. ಕರೆಕ್ಟ್. ಸೊ ಮೊದ್ಲು ಐ ಥಿಂಕ್ ಇನ್ನೂ ಕಷ್ಟ ಇತ್ತು. ಇನ್ಫ್ಯಾಕ್ಟ್ ಬಿಕಾಸ್ ಅದು ರೀಲ್ ಶೂಟ್ ಮಾಡ್ತಾ ಇದ್ರು. ಒಂದ್ ರೀಲ್ ಸ್ಟಾರ್ಟ್ ಆದ್ರೆ ಅದು ಫುಲ್ ಆಗೋಗ್ತಿತ್ತು ಅಂತ. ಬಟ್ ಇವಾಗ ಇಟ್ಸ್ ಡಿಜಿಟಲ್ ಕ್ಯಾಮ್ರಾಸ್ ಅಲ್ವಾ. ಏನೋ ಗೊತ್ತಿಲ್ಲ ನಂಗೆ ಇನ್ನೂ. ವಿಚ್ ಡು ಯು ಪ್ರಿಫರ್, ಆಗಿನ ಶೂಟಿಂಗ್ ಅಥವಾ ಈಗಿನ ಶೂಟಿಂಗ್? ಯಾವಾಗಲೂ ನಾವು ಕಷ್ಟಪಡ್ತಿದ್ವಿ, ಇವಾಗಲೂ ಕಷ್ಟಪಡೋದಕ್ಕೇನು ಇಲ್ಲ. ಬಟ್ ಅವಾಗ ಆ ಥರದ್ದು ಒಂದು ಪ್ರೆಷರ್ ಇರಲಿಲ್ಲ ನಮಗೆ. ಇವಾಗ ತುಂಬಾ ಪ್ರೆಷರ್ ಇದೆ. ಬಟ್ ಇನ್ನೊಂದು ಡಿಫ್ರೆನ್ಸ್ ನನಗೆ ಅನ್ಸೋದು, ಆಗ ಒಂದು ಬಾಂಡಿಂಗ್, ಒಂದು ಫ್ಯಾಮಿಲಿ ಲೈಕ್ ಅಟ್ಮಾಸ್ಫಿಯರ್ ಅನ್ನೋದು ಇರ್ತಿತ್ತು. ಈಗ ಅದು ಶೂಟಿಂಗ್ ಸೆಟ್ಗಳಲ್ಲಿ ಕಮ್ಮಿ ಆಗಿದೆ. ನನಗೆ ಈ ತರ ಪ್ರಾಬ್ಲಮ್ ಆಗೇ ಇಲ್ಲ ಖುಷಿ. ಬಿಕಾಸ್ ಎಲ್ಲಾರ್ಗೂ ನೀವು ಫೇವ್ರೇಟ್ ಆಗೋಗಿರ್ತೀರಾ. ನಂಗೆ ಎಲ್ಲೂ ನಿಜ ಹೇಳ್ತೀನಿ, ನನಗೆ ಇವತ್ತಿನ ಜನರೇಷನ್ ಕೂಡ ಐ ಕ್ಯಾನ್ ಬ್ಲೆಂಡ್. ಬಿಕಾಸ್ ಸಿನ್ಸ್ ಐ ಹ್ಯಾವ್ ಅ ಸನ್, ಐ ಕ್ಯಾನ್ ಅಡ್ಜಸ್ಟ್ ವಿತ್ ದೋಸ್ ಕಿಡ್ಸ್. ಅದೆಲ್ಲ ಸುಳ್ಳು. ನಾವು ಅವ್ರ ಮೆಂಟಾಲಿಟಿಗೆ ಮ್ಯಾಚ್ ಆಗಲ್ಲ. ಇಟ್ ಇಸ್ ರಾಂಗ್. ಬಿಕಾಸ್ ವಿ ಹ್ಯಾವ್ ಟು ಅಪ್ಡೇಟ್. ಇಟ್ಸ್ ನಾಟ್ ದ ಕಿಡ್ಸ್ ಹೂ ಹ್ಯಾವ್ ಟು ಅಪ್ಡೇಟ್, ವಿ ಹ್ಯಾವ್ ಟು ಅಪ್ಡೇಟ್. ಸೊ ನನಗೆಲ್ಲೂ ಈ ಥರದ್ದೇ. ಅಂದ್ರೆ ನನ್ನ ಪರ್ಸ್ಪೆಕ್ಟಿವ್ ಏನಿತ್ತು ಅಂದ್ರೆ, ಅವಾಗ ಎಲ್ಲ ಒಂದು ಜಾಯಿಂಟ್ ಫ್ಯಾಮಿಲಿ ಕ್ಯಾರೆಕ್ಟರ್ಸ್, ಇನ್ನೊಂದು ಮತ್ತೊಂದು. ಸೊ ಎಲ್ಲರೂ ತುಂಬಾ ಲೈಕ್ ವಾಟ್ ಐ ಅಂಡರ್ಸ್ಟುಡ್ ವಿತ್ ದ ಅಮ್ಮಾಸ್ ಪರ್ಸ್ಪೆಕ್ಟಿವ್ ಅಂದ್ರೆ ಜನರಲ್ ಆಗಿ ಬಿಫೋರ್ ವಿ ರೋಲ್. ಸೊ ಏನಂತ ಇದ್ದು ಇಸ್ ದಟ್ ಆಗ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಎಲ್ಲರೂ ಒಂದೊಂದು ಡಬ್ಬ ತಂದು ಕೂತ್ಕೊಂಡು ಎಲ್ಲ ಶೂಟ್ ಆಗ್ತಿತ್ತು. ಈಗ ಪೀಪಲ್ ಆರ್ ಲೈಕ್ ಅವ್ರ ಆಯ್ತಾ, ಅವ್ರ ಕ್ಯಾರೆಕ್ಟರ್ ಆಯ್ತಾ ಅನ್ನೋ ಸ್ಟೇಟ್ಗೂ ಬಂದಿದೆ. ಮೇ ಬಿ ದೇರ್ ಆರ್ ಸಮ್, ಬಟ್ ನನಗೆ ಐ ಹ್ಯಾವ್ ನಾಟ್ ಎನ್ಕೌಂಟರ್ಡ್ ದೆಮ್. ಬಟ್ ವಿಚ್ ಎವರ್ ಸೆಟ್ ಐ ಹ್ಯಾವ್ ಗಾನ್ ಅಲ್ಲ, ವಿ ಸ್ಟಿಲ್ ಸಿಟ್. ಇನ್ಫ್ಯಾಕ್ಟ್ ನಾನು ಅಮ್ಮ ಒಂದು ಮಾಡ್ತೀವಿ, ಶಾರದೆ, ವಿ ಆಲ್ ಸಿಟ್, eat together. Iವರು ಅನ್ಪೂರ್ಣಮ್ಮ ಬರ್ತಾರಲ್ಲ, she cooks something and we all eat together. ಕಾಫಿ ಕುಡಿಯೋದು, that's our time. ಸೊ ಈ ಸೆಟ್ಗೆ ಕಾಫಿ ಮಾಡ್ಕೊಡೋದಕ್ಕೆ ತಾವು ಫೇಮಸ್ ಎಲ್ಲಾ ಕಡೆನೂ. ಅದು ಫಿಲ್ಮ್ ಆಗಿರ್ಬೋದು, ಶೂಟಿಂಗ್ ಆಗಿರ್ಬೋದು. ಸೀನ್ಸ್ ಲೈಕ್ you're an addict to coffee. I love coffee. ಅಂದ್ರೆ ನನಗೆ 2 ಸಲ ಕುಡಿಯೋದು, ಬೆಳಿಗ್ಗೆ ಒಂದು, ಸಂಜೆ ಒಂದು. ಬಟ್ ಐ ನೀಡ್ ಮೈ ವೇ ಆಫ್ ಕಾಫಿ. ಓಕೆ, ನೀವು ಮಾಡೋ ಕಾಫಿ ಬಿಟ್ಟು ಬೇರೆ ಎಲ್ಲಿ ನಿಮಗೆ ಕಾಫಿ ಇಷ್ಟ? ಬೆಂಗಳೂರಲ್ಲಿ ಜನತಾ ಹೋಟ್ಲ್ ಇಷ್ಟ, CTR ನಲ್ಲಿ ನನ್ನ ಕಾಫಿ ಇಷ್ಟ. ಅದೆರಡೇ ಅನ್ಸುತ್ತೆ. ನಿಮ್ಮ ಸ್ಟೈಲ್ ಆಫ್ ಕಾಫಿ ಅಂದ್ರೆ ಸ್ಟ್ರಾಂಗ್ ಫಿಲ್ಟರ್ ಕಾಫಿನಾ? ನನ್ ಕೋತಾಸ್ ತುಂಬಾ ಇಷ್ಟ. ತುಂಬಾ ವರ್ಷದಿಂದ ಕೋತಾಸೇ ಕುಡಿಯೋದ್ರಿಂದ, ಕೋತಾಸ್ ಈಗ ಒಂದು ಔಟ್ಲೆಟ್ ಇರೋದ್ರಿಂದ ಅಲ್ಲೂ ಕಾಫಿ ತುಂಬಾ ಚೆನ್ನಾಗಿ ಸಿಗುತ್ತೆ. ಅದು ಬಿಟ್ರೆ ಜನತಾ ತುಂಬಾ ಚೆನ್ನಾಗಿ ಸಿಗುತ್ತೆ, ಅಂಡ್ CTR. ಓಕೆ, ಸೊ ನಿಮ್ಮ ಫೇವ್ರೆಟ್ ಬ್ಯಾಂಗ್ಳೂರ್ ಸ್ಪಾಟ್ಸ್. ನಾವು ಟು ಯುವರ್ ಇಂಡಸ್ಟ್ರಿ ಪರ್ಸ್ಪೆಕ್ಟಿವ್, ನೀವು ಎಷ್ಟೊಂದೆಲ್ಲ ಮಾಡ್ಕೊಂಡ್ರಿ. ಸೀರಿಯಲ್ಸ್ ಅಲ್ಲಿ ನಿಮ್ಮ ಟಾಪ್ 5 ಸೀರಿಯಲ್ಸ್ ದಟ್ ಯು ರಿಯಲಿ ಎಂಜಾಯ್ಡ್ ವರ್ಕಿಂಗ್ ಆನ್? ಆವಾಗ ಅಫ್ಕೋರ್ಸ್ ಗೌರೂರ್ ಕಥಾಲೋಕ
ದಟ್ ವಿಲ್ ಆಲ್ವೇಸ್ ಸ್ಟ್ಯಾಂಡ್ ಫಸ್ಟ್. ಆಮೇಲೆ ಭಾರ್ಗವ ಸರ್ ಸಿನಿಮಾ ಡೈರೆಕ್ಟರ್ ಇದ್ರಲ್ಲ, ಅವರು ಉಯ್ಯಾಲೆ ಅಂತ ಒಂದು ಮಾಡಿದ್ರು, ಅದು ನಂಗೆ ತುಂಬ ಇಷ್ಟ. ಆ್ಯಂಡ್ ಫಸ್ಟ್ ಮೆಗಾ ಸೀರಿಯಲ್ ಆಫ್ ಕನ್ನಡ ಮನೆತನ. ಜನನಿನೂ ಮಾಡಿದ್ದೆ, ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಮಾಡಿದ್ದೆ. ಅದೆರಡು ನನಗೆ ತುಂಬಾ ಒಂಥರ ಐ ಕ್ಯಾನ್ ಪುಟ್ ಇಟ್ ಆನ್ ದ ಟಾಪ್. ಇವಾಗ ನನ್ಗೆ ಎಷ್ಟು ಸೀರಿಯಲ್ಸ್ ಮಾಡಿದ್ದೀನೋ ಅದಷ್ಟು ನನಗೆ, ಬಿಕಾಸ್ ಎಲ್ಲೂ ನನಗೆ ಬರೀ ಸುಮ್ಮನೆ ತಾಯಿ ರೋಲ್ ಕೊಡಬೇಕು ಅಂತ ಕೊಟ್ಟಿಲ್ಲ ಖುಷಿ. ದಟ್ಸ್ ಒನ್ ವೇ ಐ ಆಮ್ ವೆರಿ ಲಕ್ಕಿ. ನಾನು ಐ ಕೇಮ್ ಬ್ಯಾಕ್ ಆಸ್ ಸಾಗರ ಸಂಗಮ ಅಂತ, ದಟ್ ವಾಸ್ ಮೈ ಕಮ್ ಬ್ಯಾಕ್. ಅಲ್ಲಿ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ನನ್ನ ರೋಲು. ಇಟ್ಸ್ ನಾಟ್ ಲೈಕ್ ಅಮ್ಮನ ರೋಲು ಬಂದು ಹೋಗೋ ಥರ ಕ್ಯಾರೆಕ್ಟರ್ ಯಾರೂ ನನಗೆ ಇಲ್ಲಿವರೆಗೂ ಕೊಟ್ಟಿಲ್ಲ. ಐ ಆಮ್ ರಿಯಲಿ ಫಾರ್ಚುನೇಟ್ ಅಬೌಟ್ ಇಟ್. ಸೊ ಅದಾದಮೇಲೆ ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಬ್ರಹ್ಮಗಂಟುನಲ್ಲಿ ನನ್ನ ರೋಲು. ಅದು ಬಿಟ್ಟರೆ ಗಟ್ಟಿ ಮೇಳ. ಜನ ಲೈಕ್ ಐ ಥಿಂಕ್ ಎಲ್ಲ ಹೀರೋ ಹೀರೋಯಿನ್ಗಳಿಗೂ ಫೇವ್ರೇಟ್ ಅಮ್ಮ ಅನ್ನೋ ಒಂದು ಟ್ಯಾಗ್ ಲೈನ್ ನಿಮಗೆ ಕೊಟ್ಬಿಡ್ಬೋದು. ಸೊ ನಿಮ್ಮ ಅಷ್ಟು ಸೀರಿಯಲ್ಗಳಲ್ಲಿ ಐ ಥಿಂಕ್ ನೀವು ಕೂಡ ಹೇಳಿದ್ರ ಯಾವ ಮಕ್ಳನ್ನ ಚೂಸ್ ಮಾಡಕ್ಕಾಗಲ್ಲ ಅಂತ. ಬಟ್ ನಿಮ್ಗೆ ಇವಾಗ್ಲೂ ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಅದೇ ತರ ಬಾಂಡಿಂಗ್ ಇದೆ, ತುಂಬಾ ರೆಗ್ಯುಲರ್ ಆಗಿ ಕಾಂಟ್ಯಾಕ್ಟ್ ಮಾಡ್ತೀರಾ. ಉದಿತ್ ಬಿಟ್ಟು ಒಂದ್ ಸ್ಥಾನ ಕೊಡ್ಬೇಕು ಅಂದ್ರೆ ಯಾರಿಗೆ ಕೊಡ್ತೀರಾ? ನಾನು ಉದಿತ್ ಬಿಟ್ಟು ಎಲ್ಲ ನನ್ನ ಗಂಡ್ಮಕ್ಳು ಯಾರ್ಯಾರು ನನ್ನ ಜೊತೆ ನಾನು ಅಮ್ಮನ ರೋಲ್ ಮಾಡಿದ್ದೀನಲ್ಲ, ಎಲ್ಲರೂ ನಾನು ಇಲ್ಲೇ ಇಡ್ತೀನಿ. ಉದಿತ್ ಅಷ್ಟೇ ನಾನು ಪ್ರಯಾರಿಟಿ ಕೊಡ್ತೀನಿ. ಬಿಕಾಸ್ ಮೇ ಬಿ ಆಫ್ ಸ್ಕ್ರೀನ್ ಆಗಿರ್ಬೋದು ನನ್ನ ತಾಯಿ, ಬಟ್ ತಾಯಿನೇ ಅಲ್ವಾ. ಸೊ ಐ ಲವ್ ಮೈ ಕಿಡ್ಸ್. ಬೀಟ್ ನನ್ನ ಡಾಟರ್ ಇನ್ ಲಾಸು ಹಾಗೆ ಎಲ್ಲರೂ ಒಳ್ಳೆಯವ್ರೆ. ಸೊ ಒಬ್ರಿಗೂ ಭೇದ ಭಾವ ಅನ್ನೋದೇ ಇಲ್ಲ, ಬಿಕಾಸ್ ಐ ಜೆನ್ಯೂನ್ಲಿ ಲವ್ ದೆಮ್. ಸೊ ಅಲ್ಲಿ ನೀವು ಇವರು ಈಗ ತಾಯಿಗೆ ಎಲ್ಲ ಮಕ್ಕಳು ಒಂದೇ ಅಲ್ವಾ, ಸಿಮಿಲರ್ಲಿ ನಂಗೂ ಅಷ್ಟೇ ಎಲ್ಲ ಮಕ್ಕಳು ಒಂದೇ. ಸೀರಿಯಲ್ಸ್ ಈಸಿನಾ, ಫಿಲ್ಮ್ಸ್ ಈಸಿನಾ? ಇಟ್ಸ್ ನಾಟ್ ಅಬೌಟ್ ಈಸಿ. ಅಂದ್ರೆ ಐ ಮೀನ್ ನಿಮಗೆ ಸೀರಿಯಲ್ಸ್ ಜಾಸ್ತಿ ಇಷ್ಟನಾ, ಫಿಲ್ಮ್ಸ್ ಜಾಸ್ತಿ ಇಷ್ಟನಾ? ನಾನು ಟೆಲಿವಿಷನ್ ನಿಂದಾನೇ ಬಂದಿರೋದಲ್ವಾ ಖುಷಿ. ಸೊ ನನಗೆ ಟೆಲಿವಿಷನ್ ವಿಲ್ ಬಿ ಮೈ ಫಸ್ಟ್ ಪ್ರಯಾರಿಟಿ. ಸಿನಿಮಾ ಆಫ್ ಲೇಟ್ ಯು ಗೆಟಿಂಗ್ ಟು ಲರ್ನ್ ಸೋ ಮೆನಿ ಥಿಂಗ್ಸ್. ಖುಷಿ ಆಗುತ್ತೆ ಹೊಸ ಹೊಸ ಹುಡುಗರ ಜೊತೆ ವರ್ಕ್ ಮಾಡೋದಿದೆಯಲ್ಲ, ಯು ಗೆಟ್ ಟು ಲರ್ನ್ ಸೋ ಮಚ್ ಫ್ರಮ್ ದೆಮ್. ನಂಗೆ ಅದು ತುಂಬ ಇಷ್ಟ ಆಗುತ್ತೆ. ಒಂದು ಸಿನಿಮಾ ಪಾತ್ರ ದಟ್ ನಿಮಗೆ ತುಂಬಾ ಹತ್ರ ಇದೆ ಅನ್ನೋದಾದ್ರೆ? ಒಂದು ಚಕ್ರವ್ಯೂಹ ವಾಸ್ ಮೈ ಫಸ್ಟ್ ಕಮ್ ಬ್ಯಾಕ್ ಮೂವಿ ಆ್ಯಂಡ್ ದಟ್ ವಾಸ್ ವಿತ್ ಪುನೀತ್ ಸರ್. ಸೊ ದಟ್ಸ್ ಆಲ್ವೇಸ್ ಗೋಯಿಂಗ್ ಟು ಬಿ ಸ್ಪೆಷಲ್ ಫಾರ್ ಮಿ. ಅದಾದಮೇಲೆ ನಾನು ನನ್ನ ದರ್ಶನ್ ಸರ್ ಅಂದರೆ ಭಾಳ ಇಷ್ಟ. ಸೊ ದರ್ಶನ್ ಸರ್ ಜೊತೆ ತಾರಕ್ ಅಂತ ಅವ್ರ ಅಮ್ಮನ ರೋಲ್ ಮಾಡಿದೆ. ಸೊ ವೆರಿ ಫಾರ್ಚುನೇಟ್. ಅದಾದಮೇಲೆ ನನಗೆ ತುಂಬ ಅಂದರೆ ಮನಸ್ಸಿಗೆ ತುಂಬ ನಾಟಿದ್ದು ಜಗನ್ನಾಥ್ ಸರ್ ಅವರು ಹೊಂದಿಸಿ ಬರೆಯಿರಿ. ತುಂಬ ಅಂದರೆ ತೃಪ್ತಿ ಆಯಿತು ನನಗೆ ಆ್ಯಕ್ಟ್ ಮಾಡಿ ಅಂತ ಅನಿಸಿದ್ದು ಹೊಂದಿಸಿ ಬರೆಯಿರಿ. ಅಫ್ಕೋರ್ಸ್ ತೀರ್ಥರೂಪ ತಂದೆಯವರಿಗೆ ಕೂಡ ತುಂಬ ಇಷ್ಟ ಆಯಿತು. ಅದಾದ್ಮೇಲೆ ಆಫ್ ಲೇಟ್ ಐ ಆಮ್ ಡೂಯಿಂಗ್ ಒನ್ ಸಿನಿಮಾ ವಿತ್ ಗಣೇಶ್ ಸರ್, ಪಿನಾಕ ಅಂತ. ಅದು ಅಷ್ಟೇ, ಅಂದರೆ ನಾನು ಏನಾದರೂ ಮಾಡಬಹುದು ಅನ್ನೋದು ಒಂದಿದೆ. ಒಂದು ಕ್ಯಾರೆಕ್ಟರ್ಗೆ ನಿಮ್ಮ ಒಂದು ಎಕ್ಸ್ಟ್ರಾ ಟಚ್ ಆ್ಯಡ್ ಮಾಡ್ಬೋದು. ಅಂದರೆ ಐ ಆಮ್ ದೇರ್ ಅಂತ ಅನ್ಸುತ್ತೆ. ಇಲ್ಲಾಂದ್ರೆ ಸುಮ್ಮನೆ ಬಂದು ಹೋಗಿ ಮಾಡೋ ಥರ. ಇಷ್ಟೊಂದು ಜನ ಆ್ಯಕ್ಟರ್ಸ್ ಜೊತೆ ಆ್ಯಕ್ಟ್ ಮಾಡಿದ್ರ, ಯಾವ್ದಾದ್ರು ಒಂದು ಇನ್ಸಿಡೆಂಟ್ ದಟ್ ಅದರಿಂದ ಏನೋ ಒಂದು ಕಲ್ತ್ರಿ, ಅಥವಾ ಬಾಂಡಿಂಗ್, ಅಥವಾ ಸಮಥಿಂಗ್ ದಟ್ ಯು ವಿಲ್ ನೆವರ್ ಫರ್ಗೆಟ್ ಇನ್ ಯೋರ್ ಲೈಫ್, ಸಮಥಿಂಗ್ ದಟ್ ಯು ಕ್ಯಾನ್ ಚೆರಿಶ್ ಫಾರ್ ಎವರ್? ನನಗೆ ಪುನೀತ್ ಸರಿಂದ ಕಲಿಯೋಕ್ಕೆ ತುಂಬ ಸಿಕ್ತು. ಬಿಕಾಸ್ ಅವ್ರು ಹೇಗೆ ಅಂದರೆ ಬಂದ ತಕ್ಷಣ ಎಲ್ಲ ಒಂದು ಕಡೆಯಿಂದ ಎಲ್ರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳಿ ಬರ್ತಾರೆ. ದಟ್ಸ್ ಓಕೆ. ಬೆಳಗಿನ ಜಾವ 6 ಗಂಟೆಗೆ ಪ್ಯಾಕಪ್ ಆಗಿದೆ, ಫಸ್ಟ್ ಹೋಗ್ತಾರೆ, ಕ್ಯಾಮ್ರಾನ ನಮಸ್ಕಾರ ಮಾಡ್ತಾರೆ. Each and every person, no, he goes and says bye, thank you, one on one. Okay, it's not like oh bye, thank you. ಇಲ್ಲ, ಅದು ಎಷ್ಟು ನನಗೆ ಖುಷಿ ಕೊಡ್ತು ಅಂದರೆ, ಇಂಥ ದೊಡ್ಡ ವ್ಯಕ್ತಿ, ಇಂಥ ಸೂಪರ್ ಸ್ಟಾರ್, ಹಿ ಸೋ ಡೌನ್ ಟು ಅರ್ತ್. ಅದು ಮಾಡ್ಬೇಕಂತಿಲ್ಲ ಅವರು, ಯು ಕ್ಯಾನ್ ಜಸ್ಟ್ ವಾಕ್ ಔಟ್, ರೈಟ್? ಹೌದು. ಬಟ್ ದಟ್ ಒನ್ ಥಿಂಗ್ ಐ ಲರ್ನ್ ಫ್ರಮ್ ಪುನೀತ್ ಸರ್. ಆ್ಯಂಡ್ ತುಂಬ ಮನಸ್ಸಿಂದ, ಸಿ ಇಫ್ ಈಸ್ ಟಾಕಿಂಗ್ ಟು ಯು, ಇಟ್ಸ್ ಲೈಕ್ ಫ್ರಾಮ್ ಹಾರ್ಟ್. ಹಿ ಡಸಂಟ್ ಪ್ರಿಟೆಂಡ್, ಹಿ ಜಸ್ಟ್ ಫ್ರಾಮ್ ಹಾರ್ಟ್ ಹಿ ಟಾಕ್ಸ್ ಟು ಯು. ದಟ್ ಒನ್ ಥಿಂಗ್ ಐ ಲರ್ನ್ ಫ್ರಮ್ ಪುನೀತ್ ಸರ್. ಸಿಮಿಲರ್ಲಿ ದರ್ಶನ್ ಸರ್ ಬಗ್ಗೆ ನನಗೆ ಯಾಕೆ ತುಂಬ ರೆಸ್ಪೆಕ್ಟ್ ಇದೆ ಗೊತ್ತಾ? ಅವರು ನಾನು ತಾರಕ್ ಮಾಡೋವಾಗ, ಹಿ ಇಸ್ ನಾಟ್ ಅ ಪರ್ಸನ್ ಹೂ ವಿಲ್ ಗೋ ಸಿಟ್ ಇನ್ಸೈಡ್ ದ ಕ್ಯಾರವನ್ ವೆನ್ ದೇರ್ ಇಸ್ ನೋ ವರ್ಕ್. ಬರ್ತಾರೆ, ಎಲ್ಲರ ಜೊತೆ ಇಂಟ್ರಾಕ್ಟ್ ಮಾಡ್ತಾರೆ, ಎಸ್ಪೆಷಲಿ ದ ಲೈಟ್ ಯೂನಿಟ್ ಹುಡುಗರ ಜೊತೆ. ಸೊ ಸೆಟ್ ಅಂದ್ರೆ ಪ್ರೊಡಕ್ಷನ್ಗಳಲ್ಲೂ ತುಂಬಾ ಜನಕ್ಕೆ ದರ್ಶನ್ ಸರ್ ಅಂದ್ರೆ ತುಂಬಾ ಇಷ್ಟ. ಪ್ರಾಬಬ್ಲಿ ಇದೇ ಒಂದು ರೀಸನ್ ಇರಬೇಕು. ಅಂದ್ರೆ ಹಿಂಗೆ ಇಟ್ಕೊಂಡು ಏನೋ ನಿನ್ ಶರ್ಟ್ ಚೆನ್ನಾಗಿದೆ ಇಟ್ಕೊಂಡು, ಐ ಹ್ಯಾವ್ ಸೀನ್ ಇಟ್. ಏನೋ ಎಲ್ಲಿ ತಗೊಂಡು, ಅಂದರೆ ದ ವೇ ಹಿ ಕಾನ್ವರ್ಸಸ್ ವಿತ್ ದೆಮ್ ಅಲ್ಲ, ಇಟ್ ಇಸ್ ಅಮೇಝಿಂಗ್. ಆಮೇಲೆ ಅದಷ್ಟೇ ಅಲ್ಲ, ಅವ್ರಿಗೆ ಯಾಕೆ ಹ್ಯೂಜ್ ಫ್ಯಾನ್ ಫಾಲೋವರ್ಸ್ ಇದ್ದಾರೆ ಅಂದರೆ, ಅಲ್ಲಿ ಗೇಟ್ ಹತ್ರ 1000 ಜನ ನಿಂತಿರ್ತಾರೆ, ಹಳ್ಳಿಯವರು, ಅವರು ಇರು ಪಕ್ಕದ ಹಳ್ಳಿಯವರು ಎಲ್ಲ ಬರ್ತಾರೆ. ಆ್ಯಂಡ್ ದಿ ಜಸ್ಟ್ ಆಸ್ಕ್ ನಾವೊಂದು ಫೋಟೋ, ಇಸ್ ಇರು ಬರ್ತೀನಿ, ಲಂಚ್ ಆದ್ಮೇಲೆ ಬರ್ತೀನಿ. ಲಂಚ್ ಬ್ರೇಕ್ ಕೊಟ್ಟ ತಕ್ಷಣ
ಹಿ ಮೇಕ್ ಶ್ಯೂರ್ ಅವ್ರ ಇವರೆಲ್ಲ Securities ಎಲ್ಲ balance ಮಾಡಿ. ನಿಲ್ಲಿಸಿ ಹಿ ಮೇಕ್ ಶ್ಯೂರ್ ಅಷ್ಟು ಜನಕ್ಕೆ ಅಂದ್ರೆ ಎಷ್ಟು ತನ್ನಿಂದ ಸಾಧ್ಯ ಅಷ್ಟು ಜನಕ್ಕೂ ಅವ್ರ ಫೋಟೋ ಕೊಟ್ಟು ಕಳಿಸ್ತಾರೆ. ಅಂಡ್ ದಟ್ ಒನ್ ಥಿಂಗ್ ಜಸ್ಟ್ ಶೂಕ್ ಮೀ ಆಕ್ಚುಲಿ, ಬಿಕಾಸ್ ಎಲ್ಲ ನೋಡಿದೀನಿ ನಾನು. ಹೌದು, ಎಲ್ಲಾ ತರ ಆಕ್ಟರ್ಸ್ ನಾನು ನೋಡಿದಿರಾ. ಸೊ ಅದೊಂದು ನಂಗೆ ತುಂಬಾ ಇಷ್ಟ ಆಯ್ತು. ಅಂದ್ರೆ ಬೀಯಿಂಗ್ ಮಾಡೆಸ್ಟ್ ಅಂದ್ರೆ ದಟ್ ಇಸ್ ಬೀಯಿಂಗ್ ಮಾಡೆಸ್ಟ್. ಎಲ್ಲೋ ಒಂದ್ ಕಡೆ ಈಗ್ಲೂ ಕೂಡ ಹೊಸೊಬ್ರಿಗೆ ಬರೋರಿಗೆ ಅವರ ಸೀನಿಯರ್ಸ್ ನ ನೋಡಿ ಕಲ್ತ್ಕೊಳ್ಳೋದಕ್ಕೆ ತುಂಬಾ ಇರುತ್ತೆ. ಹೊಸ ಬರ್ತಿರೋರು ಅಂದ್ರೆ ನೀವ್ ಹೊಸದಾಗಿ ಬಂದಾಗ ನಿಮ್ನ ಇಂಡಸ್ಟ್ರಿಗೆ ಹೇಗ್ ವೆಲ್ಕಮ್ ಮಾಡ್ತು, ಹೊಸಬ್ರನ್ನು ಹಾಗೆ ವೆಲ್ಕಮ್ ಮಾಡ್ತಿದ್ದೀರಾ? ಆ್ಯಕ್ಚುಲಿ ಅವಾಗೆಲ್ಲ ಹೇಗೆ ಅಂದರೆ ನೀವು ಹೇಳ್ದಂಗೆ ಎಲ್ಲ ಮನೆ ವಾತಾವರಣ. ನನ್ನ ಜೊತೆ ನನಗೆ ಅಂದರೆ ನನ್ನ ತಾಯಿ ರೋಲ್ ಆವಾಗ ಮಾಡಿದವರು ಗಿರ್ಜಾ ಲೋಕೇಶ್ ಆಂಟಿ ಇರ್ಬೋದು, ಗಾಯತ್ರಿ ಪ್ರಭಾಕರ್ ಆಂಟಿ ಇರ್ಬೋದು, ಪುಷ್ಪಸ್ವಾಮಿ ಆಗಿರ್ಬೋದು. ಸೊ ಒಂದು ಆವಾಗಿನ ಇವ್ರು ಆಮೇಲೆ ಶೈಲಜಾ ಜೋಶಿ ಆಂಟಿ ಆಗಿರ್ಬೋದು, ಇವರೆಲ್ಲ ನನ್ನ ತಾಯಿ ರೋಲ್ ಮಾಡಿದವರು ನಾನು ಅವಾಗ ಹೀರೋಯಿನ್ ಇದ್ದಾಗ. ಆ್ಯಂಡ್ ಅವ್ರೆಲ್ಲ ಎಷ್ಟು ಪ್ರೀತಿ ಮಾಡೋರು ಅಂದರೆ ಒಂಥರ ತನ್ನ ಮನೆ ಮಕ್ಕಳು ಅಂತ ನೋಡ್ಕೊಳ್ಳೋರು. ಸೊ ಅದೇ ವಿ ಹ್ಯಾವ್ ಇನ್ಹೆರಿಟೆಡ್, ರೈಟ್? ನಾನಾಗ್ಲಿ ನಿಮ್ಮಮ್ಮ ಆಗ್ಲಿ, ವಿ ಟ್ರೀಟ್ ದ ಕಿಡ್ಸ್ ಆಸ್ ಆರ್ ಕಿಡ್ಸ್. ಇಟ್ಸ್ ನಾಟ್ ಲೈಕ್ ದೇ ಆರ್ ಸೆಪರೇಟ್ ಫ್ರಮ್ ಆರ್ ಕಿಡ್ಸ್ ಅಲ್ವಾ? Similarly, ಈಗಲೂ ಹಾಗೆ we welcome them with lots of love. I think I've experienced that as well. Yeah, we welcome them, yes. On screen mother of mine. So ಕೆಲವೊಂದ್ಸತಿ ಅನ್ಸುತ್ತೆ, ಇವಾಗ ನೀವು ಕೂಡ ಸೆಟ್ಟಿಗೆ ಬಂದ ತಕ್ಷಣ ಎಲ್ಲರೂ ಮಾತಾಡಿಸ್ತೀರಾ. ಆಕ್ಟರ್ಸ್ ಯಾರೆಲ್ಲ ಇದ್ದಾರೋ ಕಾಫಿ ಕುಡಿತೀರಾ ಅಂತ ನೀವೇ ಕಾಫಿ ಮಾಡ್ಕೊಡೋದಾಗಿರ್ಬೋದು. ಸೊ ನಿಮ್ಮಿಂದ ನಾವು ತುಂಬಾ ಕಲಿತೀವಿ. ಅಂಡ್ ಐ ಥಿಂಕ್ ಆ ಒಂದು ಎಕ್ಸ್ಪೀರಿಯನ್ಸ್ ಆಫ್ ಲರ್ನಿಂಗ್ ಇದೆ ಗೊತ್ತಾ. ದ ಮೂಮೆಂಟ್ ನಾನು ಅವಾಗಲೇ ಹೇಳ್ದಂಗೆ, ಲೈಕ್ ಯು ಟೋಲ್ಡ್ ಮಿ ಅಬೌಟ್ ಅನ್ ಇನ್ಸಿಡೆಂಟ್ ದಟ್ ಯು ಫೇಸ್. ಅದನ್ನ ನಾವು ಅರ್ಥ ಮಾಡ್ಕೊಂಡೋಗ, ಓಕೆ ನಾವು ಏನ್ ತುಂಬಾ ದೊಡ್ಡ ಕ್ರೈಮ್ ಏನ್ ಮಾಡಿಲ್ಲ, ಒಂದು ರೀಟೇಕ್ ಅಷ್ಟೇ ಅಲ್ವಾ, ಚಲೋ ನೆಕ್ಸ್ಟ್ ತಗೊಳ್ಳೋಣ. ಕರೆಕ್ಟ್. ಬಟ್ ಎಲ್ಲೋ ಒಂದು ಪಾಯಿಂಟಿಗೆ ಒನ್ ಡೈರೆಕ್ಟರ್, ಇಫ್ ಯು ಹ್ಯಾವ್ ಟು ನೇಮ್, ತುಂಬಾ ಸ್ಟ್ರಿಕ್ಟ್ ಇದ್ರು. ನಿಮಗೆ ಈ ಪಾಯಿಂಟ್ ಅಲ್ಲಿ ಆ ಒಂದು ಡೈರೆಕ್ಟರ್ ಹತ್ರ ಶೂಟ್ ಮಾಡಿದ್ಮೇಲೆ ನೆಕ್ಸ್ಟ್ ನಾನು ಸೀರಿಯಲ್ ಮಾಡ್ತೀನಾ ಇಲ್ವಾ ಅನ್ನೋ ಪ್ರಶ್ನೆ ಬಂದಿದ್ಯಾ ಯಾವತ್ತಾದ್ರು? ಆಲ್ ಯುವರ್ ಡೈರೆಕ್ಟರ್ಸ್ ಹ್ಯಾವ್ ಬೀನ್ ವೆರಿ. ಅವ್ರು ಬೈಯೋದ್ರಲ್ಲೂ ಪ್ರೀತಿ ಇತ್ತು. ಇಟ್ ವಾಸ್ ನಾಟ್ ಲೈಕ್ ಅವ್ರೇನೋ ನಮ್ಮ ಮೇಲೆ ಕೋಪ ಇಟ್ಕೊಂಡು ಬೈತಾರೆ ಅಥವಾ ನಮ್ಮ ಮೇಲೂ ಗ್ರಡ್ಜ್ ಇಟ್ಕೊಂಡು ಅಂದ್ರೆ ಬೈತಾರೆ. ಭಯ, ತುಂಬಾ ಜಾಸ್ತಿ ಭಯ ಪಡಿಸಿದಂಥದ್ದು. ಭಯ ನನಗೆ ಎಲ್ಲರ ಜೊತೆನೂ, ಎಲ್ಲಾ ಡೈರೆಕ್ಟರ್ಸ್ ಜೊತೆ ಸ್ವಲ್ಪ ನರ್ವಸ್ನೆಸ್ ಇದ್ದೇ ಇರತ್ತೆ. ಇಲ್ಲ, ಯಾರು ಹಾಗೆ ಅನ್ಸಿಲ್ಲ, ಬಿಕಾಸ್ ಎಲ್ಲಾನು ಕಲಿಕೆನೆ ಅಲ್ವಾ ಖುಷಿ. ಸೊ ನಂಗೇನು ಹಾಗೆ ಅನ್ಸಿಲ್ಲ. ಇಫ್ ನಾಟ್ ಅನ್ ಆಕ್ಟರ್ ನೀವ್ ಏನ್ ಆಗ್ತಿದ್ರು? ನನಗೆ ಆಸ್ ಕಿಡ್ಸ್ ವಿ ಹ್ಯಾವ್ ಲಾಟ್ ಆಫ್ ಥಿಂಗ್ಸ್. ಸ್ವಲ್ಪ ದಿನ ಡಾಕ್ಟರ್ ಇರುತ್ತೆ, ಒಂದೊಂದು ವಾರಕ್ಕೆ ಒಂದೊಂದಿತ್ತು. ಸೊ ನಿಮಗೆ ಏನಿತ್ತು? ನನಗೆ ಕೊನೆಗೆ ಐ ವಾಂಟೆಡ್ ಟು ಬಿ ಅನ್ IAS ಆಫೀಸರ್ ಬಿಫೋರ್ ಗೆಟಿಂಗ್ ಇನ್ ಟು ಆಕ್ಟಿಂಗ್. ಬಟ್ ಐ ಕುಂಟ್. ನಾನು ಬರ್ದೇ ಇಲ್ಲ, ಎಕ್ಸಾಮೇ ಬರ್ತಿಲ್ವಲ್ಲ. ಬಟ್ ಇವಾಗ ಆಕ್ಟರ್ ಆಗಿದ್ದಿಲ್ಲ ಅಂದ್ರೆ ಒಂದು IAS ಆಫೀಸರ್ ಆಗ್ತಿದ್ರಿ. ಗೊತ್ತಿಲ್ಲ. ಇಫ್ ಐ ವಾಸ್ ಸ್ಟೂಡಿಯಸ್ ಇನಫ್ ಪ್ರಾಬಬ್ಲಿ ಐ ವುಡ್ ಹ್ಯಾವ್. ಪ್ರೊಫೆಷನಲ್ ಫೀಲ್ಡ್ ಇಂದ ಪರ್ಸನಲ್ ಲೈಫ್ಗೂ ನಿಮ್ಮಲ್ಲಿ ಏನ್ ವ್ಯತ್ಯಾಸ ಇದೆ? ಏನೂ ಇಲ್ಲ. ಐ ಥಿಂಕ್ ಯು ಶುಡ್ ಆಸ್ಕ್ ಮೈ ಸನ್ ಏನ್ ವ್ಯತ್ಯಾಸ ಇರುತ್ತೆ ಸೆಟ್ನಲ್ಲಿ ಅಂತ. ಒಂದಂದ್ರೆ ಅವನು ಒಂದೊಂದ್ಸಲ ಬೈದಾಗ, ನೀನು ಅವ್ರಿಗೆ ಬೈಯಲ್ಲ ಸೆಟ್ನಲ್ಲಿ, ಇವ್ರಿಗೆ ಬೈಯಲ್ಲ, ಅವ್ರ ಹತ್ರ ಎಲ್ಲ ಚೆನ್ನಾಗಿ ಮಾತಾಡಿಸ್ತೀಯ, ನನ್ನ ಹತ್ರ ಮಾತ್ರ ಒಂದೊಂದ್ಸಲ ಯಾಕೆ ಜಗಳ ಆಡ್ತೀಯ ಅಂತ. ಐ ಥಿಂಕ್ ಎವ್ರಿ ಕಿಡ್ ಹ್ಯಾಸ್ ಅ ಪ್ರಾಬ್ಲಮ್ ವಿತ್ ದೇರ್ ಪೇರೆಂಟ್ಸ್. ಐ ಥಿಂಕ್ ನಾನು ಕೂಡ ಅದೇ ತುಂಬಾ ಸತಿ ಹೇಳಿದ್ರು ನಿಮ್ಗೆ. ವೆನೆವರ್ ನಾನು ಶೂಟಿಂಗ್ ಅಲ್ಲಿ ಇದ್ದಾಗ ಅಮ್ಮ ಕಾಲ್ ಮಾಡಿದ್ರೆ ಅಮ್ಮ did this, you're so nice ಅಂತ. So I think the same thing happens with Udit also. Correct. So you're bonding with your son. He's universe to me. ಯಾಕಂದರೆ ನನಗೆ ನನ್ನ ಇಡೀ ನನ್ನ ಲೈಫ್ ಸ್ಪ್ಯಾನ್ನಲ್ಲೆಲ್ಲ ಮೈ ಮದರ್ ಆ್ಯಂಡ್ ಮೈ ಸನ್ ಐ ಆಮ್ ವೆರಿ ಗ್ರೇಟ್ಫುಲ್. ಸೊ ನನಗೆ ನನ್ನ ಲೈಫ್ ರಿವಾಲ್ವ್ ಆಗ್ತಾ ಇರೋದೇ ಒಂದು ಕಡೆ ನಮ್ಮ ಅಮ್ಮ, ಒಂದು ಕಡೆ ನನ್ನ ಮಗ. ಸೊ ಅದು ಬಿಟ್ಟರೆ ನಂಗೆ ಬೇರೆ ಪ್ರಪಂಚನೇ ಇಲ್ಲ. ಐ ಕಾಂಟ್ ಇವನ್ ಇಮ್ಯಾಜಿನ್ ಮೈ ಲೈಫ್ ವಿದೌಟ್ ದೆಮ್. ಪ್ರಾಬಬ್ಲಿ ಇವಾಗ ನಿಮಗೆ ಇನಿಷಿಯಲಿ ವೆನ್ ಯು ಸ್ಟಾರ್ಟೆಡ್ ಬ್ಯಾಕ್ ಅಲ್ಲ ಇನ್ ಟು ದಿ ಇಂಡಸ್ಟ್ರಿ, ಒಂದ್ ಕಡೆ ನಿಮಗ ಒಂದ್ ಕಡೆ ಇಂಡಸ್ಟ್ರಿ, ಯು ಹ್ಯಾಡ್ ಟು ಪಾಪ್ ಬ್ಯಾಕ್, ವರ್ಕ್ ಆನ್ ಎವ್ರಿಥಿಂಗ್, ಎಲ್ಲಾನು ಬ್ಯಾಲೆನ್ಸ್ ಮಾಡಬೇಕಾಗಿತ್ತು. ಹೌ ಡಿಡ್ ಇಟ್ ಫೀಲ್? ಆ ವಿಷಯದಲ್ಲಿ ಇಂಡಸ್ಟ್ರಿ ನಂಗೆ ತುಂಬ ಸಪೋರ್ಟ್ ಮಾಡಿತು. ಒಂದಂದರೆ ನಾನು ವಾಪಸ್ ಬಂದಾಗ ಉದಿತ್ ವಾಸ್ ಅ ಲಿಟಲ್ ಕಿಡ್, ಸೊ ಐ ಹ್ಯಾಡ್ ಟು ಗಿವ್ ಹಿಮ್ ಟೈಮ್. ಆವಾಗ ಎನಿ ಪ್ರೊಡ್ಯೂಸರ್, ಎನಿ ಡೈರೆಕ್ಟರ್ ಫಾರ್ ದ್ಯಾಟ್ ಮ್ಯಾಟರ್, ಸರ್ ನಂದು ಟೈಮಿಂಗ್ ಇಷ್ಟು ಅಂದಾಗ ದಿ ಯೂಸ್ ಟು ಅಕ್ನಾಲೇಜ್ ಇಟ್. ಅಂದರೆ ಯಾರು ಇಲ್ಲ ನೀವು ಬೆಳಿಗ್ಗೆನೇ ಬರಬೇಕು, ರಾತ್ರಿ ನಾವು ಹೇಳೋ ತನಕ. ಐ ಯೂಸ್ ಟು ಟೆಲ್ ದೆಮ್, ಈ ಥರ ಇದೆ ನನ್ನ ಸಿಚುವೇಶನ್ ಅಂದಾಗ ಅವರು ಅಕ್ನಾಲೇಜ್ ಮಾಡಿದ್ದಾರೆ. ಸೊ ನನಗೆ ಆ ಥರದ್ದೇನು ಪ್ರಾಬ್ಲಮ್ ಆಗಿಲ್ಲ. ಉದಿತ್ ಬಗ್ಗೆ ಏನಾದ್ರು ಹೇಳ್ಬೇಕಾದ್ರೆ, ಅಥವಾ ನಿಮ್ಮ ಉದಿತ್ತಿನ ಬಾಂಡಿಂಗ್, ಫ್ರೀ ಟೈಮ್, ಶೂಟಿಂಗ್ ಇಲ್ದಿದ್ದಾಗ ಏನ್ ಮಾಡ್ತೀರಾ? ಹೌ ಡು ಯು ಸ್ಪೆಂಡ್ ಟೈಮ್ ವಿತ್ ಹಿಮ್? ನನ್ನ ಉದಿತ್ ಬಾಂಡಿಂಗ್ ಹೇಗೆ ಅಂದರೆ, ಸ್ಟ್ರಿಕ್ಟ್ ಇರೋ ಕಡೆ ಸ್ಟ್ರಿಕ್ಟ್ ಇರಬೇಕು, ಬಿಕಾಸ್ ಐ ಹ್ಯಾವ್ ಟು ಪ್ಲೇ ದ ರೋಲ್ ಆಫ್ ಬೋತ್ ಮದರ್ ಆ್ಯಂಡ್ ಅ ಫಾದರ್. ಸೊ ಸ್ಟ್ರಿಕ್ಟ್ ಇರೋ ಕಡೆ ಖಂಡಿತ ಸ್ಟ್ರಿಕ್ಟ್ ಇರ್ತೀನಿ. ಆ್ಯಂಡ್ ವಿ ಆಲ್ಸೋ ಫ್ರೀಕ್ ಔಟ್, ಸಖತ್ ಫ್ರೀಕ್ ಔಟ್ ಮಾಡ್ತೀವಿ. ಆ್ಯಂಡ್
ಒಂಥರ ತಮಾಷೆ, ಹಿ ಪುಲ್ಸ್ ಮೈ ಲೆಗ್, ಐ ಪುಲ್ ಹಿಸ್ ಲೆಗ್, ಆ್ಯಂಡ್ ಇನ್ ಆ್ಯಂಡ್ ಔಟ್. ಸಿ ವಿ ಆರ್ ಮೋರ್ ಲೈಕ್ ಫ್ರೆಂಡ್ಸ್ ಆಲ್ಸೋ. ಅವ್ನ ಜೀವನದಲ್ಲಿ ಏನು ನಡೀತಾ ಇದೆ, ಹಿ ಹ್ಯಾಸ್ ದಟ್ ದಟ್ ಕಂಫರ್ಟ್ ಝೋನ್ ವೆರ್ ಹಿ ಕ್ಯಾನ್ ಕಮ್ ಆ್ಯಂಡ್ ಟಾಕ್ ಟು ಮೀ. ಆ್ಯಂಡ್ ಒಳ್ಳೇದಿದ್ರೆ ಒಳ್ಳೇದು ಅಂತ ಹೇಳ್ತೀನಿ, ಕೆಟ್ಟದಿದ್ರೆ ಕೆಟ್ಟದು. ಆ್ಯಂಡ್ ಸಿಮಿಲರ್ಲಿ ನಾನು ಒಂದೊಂದ್ಸಲ ಒಂಥರ ಆ್ಯಕ್ಚುಲಿ ಮನೇಲಿ ಒಂಥರ ಮೆಂಟ್ಲು ಅಂತಲೇ ಹೇಳ್ಬೋದು, ಮೆಂಟ್ಲ್ ಥರ ಆಡ್ತಿರ್ತೀನಿ. ಆ್ಯಂಡ್ ಹಿ ಕಮ್ಸ್ ಅಂಡ್ ಟೆಲ್ಸ್ ಮೀ, ಅಮ್ಮ this area I think you have to be a little calm. So I listen to him, he listens to me. So that's the bondage we have. ಸ್ವಾತಿ ಆಂಟಿಗೆ ತಿನ್ನೋದಕ್ಕೆ ಏನ್ ಇಷ್ಟ? Oh, I'm a foodie. I know that. ಎಲ್ಲಾನು ಇಷ್ಟ ನನಗೆ. I basically like spicy, anything spicy. ಅಂದ್ರೆ ಸ್ಪೈಸಿ ಅಂತ ಅಷ್ಟೇ ಅಲ್ಲ, ಎಕ್ಸ್ಟ್ರೀಮ್ ಸ್ಪೈಸ್ ಅಂಡ್ ಎಕ್ಸ್ಟ್ರೀಮ್ ಸ್ವೀಟ್. ಸೊ ಎರಡೂ ತುಂಬಾ ಇಷ್ಟ ನನಗೆ. ನನಗೆ ಒಂದು ಮೀಲ್ ಕೂಡ ವಿತೌಟ್ ಸ್ವೀಟ್ಸ್ ನನಗಾಗಲ್ಲ. I can't. I have a sweet tooth. After every meal, you just need that one tiny piece of chicky or some sweet, something. Yeah. ಸೊ ನೀವ್ ಅಡ್ಗೆ ಮಾಡೋದಿಗೆ ನಿಮ್ಮ ಮಗಂಗೆ ನೀವ್ ಮಾಡೋದ್ರಲ್ಲಿ ಮೋಸ್ಟ್ ಫೇವ್ರೇಟ್ ಯಾವ್ದು? ಹಾರ್ಡ್ ಕೋರ್ ನಾನ್ ವೆಜಿಟೇರಿಯನ್ ಆಯ್ತಾ. ನಾನು ವೆಜಿಟೇರಿಯನ್ ಮಾಡಿದಾಗ ತುಂಬಾ ಕಷ್ಟಪಟ್ಟು ತಿನ್ಸ್ಬೇಕು ಅವ್ನಿಗೆ. ಅಂದ್ರೆ ಏನೇನೋ ಎಕ್ಸಾಂಪಲ್ಸ್ ಕೊಟ್ಟು ತಿನ್ಸ್ಬೇಕು. ಇವತ್ತಿಗೂ ಹಿ ಈಸ್ 21 years old. ಇವತ್ತಿಗೂ ನಾನು ಎಕ್ಸಾಂಪಲ್ ಕೊಟ್ಟೆ ಅವನಿಗೆ ತಿನ್ಸ್ತಾ ಇರ್ಬೇಕು. ಬಟ್ ನಾನ್ ವೆಜ್ ಮಾಡಿದಾಗ ಕಣ್ಣು ಮುಚ್ಕೊಂಡು ತಿಂತಾನ ಅವನು. ಅಂದ್ರೆ ಹಿ ಹ್ಯಾಸ್ ನೋ ಕಂಪ್ಲೇಂಟ್ಸ್. ನಾನು ಮಾಡೋದ್ರಲ್ಲಿ ಅವ್ನಿಗೆ ವೈಟ್ ಬಿರಿಯಾನಿ ಅಂದ್ರೆ ಬಹಳ ಇಷ್ಟ. ಅವ್ನಿಗೆ ಏನಂದ್ರೆ ಮೊಸರು ಅಂದ್ರೆ ಆಗಲ್ಲ. ಅದರಲ್ಲಿ ನಾನು ಮೊಸರೇ ಜಾಸ್ತಿ ಹಾಕೋದು. ಸೊ ಅವ್ನಿಗೆ ಗೊತ್ತು ನಾನು ಮೊಸರು ಹಾಕ್ತೀನಿ ಅಂತ. ಬಟ್ ಹಿ ಎಂಜಾಯ್ಸ್ ದಟ್ ಬಿರಿಯಾನಿ ಆಫ್ ಮೈನ್. ಅಂಡ್ ಅವ್ನಿಗೆ ಏನೇನೋ ಮಾಡ್ಕೊಡ್ತಾ ಇರ್ತೀನಿ ನಾನು. ಸೊ ಮನೇಲಿ ಇವತ್ತಿಗೂ ಶೂಟಿಂಗ್ ಇರ್ಲಿ ಇಲ್ಲದಿರ್ಲಿ, ಯು ಆರ್ ದ ಒನ್ ಹೂ ಕುಕ್ಸ್? ಯಾ, ಡೆಫಿನೆಟ್ಲಿ ಹಿ ಎಂಜಾಯ್ಸ್ ಮೈ ಕುಕಿಂಗ್ ಇನ್ ಫ್ಯಾಕ್ಟ್. ಸೊ ನಿಮಗೂ ಪಂಡ್ರಿಬಾಯಿ ಅವ್ರಿಗಿರುವಂತ ಒಂದು ಕನೆಕ್ಷನ್? ಪಂಡ್ರಮ್ಮನ್ ಜೊತೆ ನನ್ನ ಒಡನಾಟ ತುಂಬಾ ವರ್ಷ ಏನಿರ್ಲಿಲ್ಲ. ಇಟ್ ವಾಸ್ ಲೈಕ್ ಒಂದು 4 years ಏನೋ. ಬಟ್ ಒಂಥರ ದೇವಿನೇ ಅವರು. ಅಂದ್ರೆ ದೇವಿ ಕಳೆ ಅಷ್ಟೇ ಇಲ್ಲ, ದೇವಿ ಒಂದು ಕ್ವಾಲಿಟಿ ಕೂಡ ಇತ್ತು ಅವ್ರಿಗೆ. ಒಂದು ಪಾಸಿಟಿವ್ ಎನರ್ಜಿ ಅವ್ರನ್ನ ಮೀಟ್ ಮಾಡಿದಾಗ. ಅಂಡ್ ಪ್ರತಿ ಮಾತಿನಲ್ಲೂ ಹೇ ಕೃಷ್ಣ ಹೇ ಕೃಷ್ಣ ಅನ್ನೋರು. ಅದು ತುಂಬಾ ಕಷ್ಟ ಅಲ್ವಾ? ಅಂದ್ರೆ ಪ್ರತಿ ಸಲ ನಾನು ಹಿಂಗ್ ಮಾತಾಡ್ತಿರ್ಬೇಕಾದ್ರೆ ಇಟ್ಸ್ ಅ ಕಾನ್ಶಿಯಸ್ ಎಫರ್ಟ್ ಆಫ್ ಸೇಯಿಂಗ್ ಹೇ ಕೃಷ್ಣ ಅಂತ ಇಲ್ಲ. ಆಮೇಲೆ ಆ ಜನರ ಜೊತೆ ಅವರು ಬೆರೆಯೋ ಒಂದು ಆ ಸ್ವಭಾವ, ಆ ನಗುಮುಖ. ಎಷ್ಟೇ ಅವ್ರ ಕೈ ಆಂಪ್ಯೂಟ್ ಮಾಡಿದ್ರು ಆಯ್ತಾ, ಅವ್ರಿಗೆ ಒಂದು ಕೈ ಇದೇ ಇರಲಿಲ್ಲ. ಬಟ್ ಆ ಒಂದು ನಗು ಅಲ್ಲ, ಪ್ರಶಾಂತತೆ, ಅವ್ರನ್ನ ಅಂದ್ರೆ ಆ ಮೂನನ್ನು ನೋಡೋದು ಒಂದೇ, ಪಂಡ್ರಮ್ಮನ್ ನೋಡೋದು ಒಂದೇ, ಅಷ್ಟು ಒಂದು ಪ್ರಶಾಂತತೆ ಮುಖದಲ್ಲಿ. ಆಮೇಲೆ ಎಲ್ರೂ ಒಂದೇ ಥರ ಟ್ರೀಟ್ ಮಾಡೋರು. ಇಟ್ಸ್ ಲೈಕ್ ಇವ್ರು ಸ್ಟಾರು ಅವರು ಆ ಥರ ಇಲ್ಲ, ಎಲ್ರಿಗೂ ಒಂದು ಸಮಾನವಾಗಿ ಟ್ರೀಟ್ ಮಾಡೋರು. ಕೆಲವು ಒಂದ್ ಕಡೆ ಅವರಿಂದನೂ ಒಂದಷ್ಟು ಆಕ್ಟಿಂಗ್ಗೆ ಏನಾದ್ರು ಕಲ್ತ್ಕೊಂಡ್ರ? ನಾನು ಅವ್ರ ಜೊತೆ ಮನೆತನ ಒಂದೇ ಆಕ್ಟ್ ಮಾಡಿದ್ದು. ಆಕ್ಟಿಂಗ್ ಅವ್ರ ಜೊತೆ ಒಂದ್ 2-3 ಸೀನ್ಸ್ ಮಾಡಿದ್ದೇನೆ ಹೊರತು ವ್ಯಕ್ತಿತ್ವ ತುಂಬಾ ನನಗೆ ಇಂಪ್ಯಾಕ್ಟ್ ಮಾಡ್ತು ಅವ್ರ ಸ್ವಭಾವ. ಲೈಫಲ್ಲಿ ಡಿಸಿಷನ್ಸ್ ತಗೋಬೇಕು ಅಂದಾಗ ನಾವು ತುಂಬಾ ಈಸಿಲಿ ತಗೊಂಡ್ಬಿಡ್ತೀವಿ, ಆಮೇಲೆ ಅದ್ರ ಬಗ್ಗೆ ರಿಗ್ರೆಟ್ ಮಾಡಿರ್ಬೋದು, ಮಾಡದೇ ಇರ್ಬೋದು. ಈಗಿನ ಜನರೇಷನ್ಗೆ as a mother, what would you like to say when they're taking the biggest decisions of their life? I think they have to give a pause, because ಆ ಏಜ್ ಹೇಗೆ ಅಂದ್ರೆ, see I've also come from that age. ಆ ಏಜ್ನಲ್ಲಿ ನಮಗೆ ನಾವೇನ್ ಮಾಡ್ತೀವೋ ಕರೆಕ್ಟ್ ಮಾಡ್ತೀವಿ, ನಾವು ತಪ್ಪು ಮಾಡಕ್ ಸಾಧ್ಯನೇ ಇಲ್ಲ, ನಮ್ಮ ಅಪ್ಪ ಅಮ್ಮ ಪೆದ್ರು ದಡ್ರು ಅಂತ ನಾವೇ ಒಂದು ಕೋಟೆನ ಕಟ್ಕೊಂಡ್ಬಿಟ್ಟಿರ್ತೀವಿ. ಬಟ್ ನಾವು ತಗೊಳ್ಳೋ ಎಲ್ಲ ಡಿಸಿಷನ್ಸು ತಪ್ಪಿರತ್ತೆ. ಸೊ ಐ ಫೀಲ್ ನಾವು ಸ್ವಲ್ಪ ಅಪ್ಪ ಅಮ್ಮನ ಮಾತು ಕೇಳೋದು ತುಂಬ ಉತ್ತಮ ಅಂತ ಅನ್ಸುತ್ತೆ. ಬಿಕಾಸ್ ಅವ್ರ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ದಟ್ ಕ್ಯಾನ್ ನೆವರ್ ಗೋ ರಾಂಗ್. ಆಮೇಲೆ ಎಲ್ಲರೂ ನೀವು ಪ್ರೀತಿ ಮಾಡ್ತಾರೆ ಅಂತ ಎಲ್ಲ ಫ್ರೆಂಡ್ಸ್ ಹೇಳ್ಬೋದು, ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಹೇಳ್ಬೋದು. ಬಟ್ ಐ ಥಿಂಕ್ ಅ ಮದರ್ ಆ್ಯಂಡ್ ಅ ಫಾದರ್ ಕ್ಯಾನ್ ನೆವರ್ ಬಿ ರಾಂಗ್, ನನಗೆ ಗೊತ್ತಿರೋ ಹಾಗೆ. ಆ್ಯಂಡ್ ನೋ ಅಪ್ಬ್ರಿಂಗಿಂಗ್ ಇಸ್ ರಾಂಗ್. ಇಟ್ಸ್ ಆಲ್ ದಟ್ ನಿಮ್ಮ ಫ್ರೆಂಡ್ ಸರ್ಕಲ್ಲು ಅದು ಇದು ನೀವು ತಪ್ಪು ಮಾಡ್ಬೋದೇ ಹೊರತು ಯಾವ ಅಪ್ಬ್ರಿಂಗಿಂಗು ತಪ್ಪಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲರೂ ತನ್ನ ಮಕ್ಕಳು ಒಳ್ಳೆಯದಾಗಬೇಕು, ತನ್ನ ಮಕ್ಕಳು ಚೆನ್ನಾಗಿ ಬೆಳಿಬೇಕು ಅನ್ನೋದೇ ಇರುತ್ತೆ ಅಲ್ವಾ. ಇಂಟೆನ್ಷನ್ ಕರೆಕ್ಟ್ ಆಗಿ ಇರುತ್ತೆ, ರೀತಿ ಬದಲಾಗುತ್ತೆ. ಸೊ ಐ ರಿಕ್ವೆಸ್ಟ್ ಕರೆಂಟ್ ಜನ್ರೇಷನ್, ಯಾಕಂದರೆ ಸ್ವಲ್ಪ ತಮಗೆಲ್ಲ ಗೊತ್ತು ಅನ್ನೋ ಒಂದು ಮನೋಭಾವದಲ್ಲಿ ಇರ್ತಾರೆ. ಒಂದು ಸ್ವಲ್ಪ ಪಾಸ್ ತಗೊಂಡು ಅಪ್ಪ ಅಮ್ಮನ ಮಾತು ಕೇಳೋದ್ರಲ್ಲಿ ತಪ್ಪಿಲ್ಲ ಅಂತ ನನ್ಗನ್ಸುತ್ತೆ. ಹೌದು, ವೇದೆ
ಸೇ ಮೈಟ್ ಬಿ ಎ ಲಿಟಲ್ ರೂಡ್. ಅಪ್ಪ ಅಮ್ಮ ಹೇಳೋವಾಗ ಎಲ್ಲಿ ಮಕ್ಕಳು ತಪ್ಪು ಮಾಡ್ಬಿಡ್ತಾರೆ ಅನ್ನೋ ಭಯಕ್ಕೆ ಅರ್ಧ ಅವರು ಟೇಮ್ ಮಾಡಕ್ ಹೋಗಿ ಇನ್ನೇನೋ ಮಾಡಕ್ ಹೋಗ್ತಾರೆ. ಬಟ್ ಆಕ್ಚುಲಿ ನನಗೆ ಗೊತ್ತಿರೋ ಹಾಗೆ ಅಪ್ಪ ಅಮ್ಮ ಕ್ಯಾನ್ ನೆವರ್ ಬಿ ರಾಂಗ್. ನಿಮ್ಮ ಕಾಲೇಜ್ ಟೈಮಲ್ಲಿ ಯಾರಾದ್ರೂ ನಿಮಗೆ ಲವ್ ಲೆಟರ್ ಬರ್ತಿದ್ದಿತ್ತ? ಹಾ, ಅವಾಗೆಲ್ಲ ಲವ್ ಲೆಟರ್ ಅಲ್ವಾ, ಬಿಕಾಸ್ ಯು ಡಿಡ್ಂಟ್ ಹ್ಯಾವ್ ಮೆಸೇಜಸ್ ಇದ್ದಿಲ್ಲ, ಇನ್ಸ್ಟಾಗ್ರಾಮ್ ಇದ್ದಿಲ್ಲ. ಹೌದು, they used to come quickly, give the letter and go, and then we would see, oh, letter, love letter, and sometimes you would get scared because ಅವಾಗಿನ ಜನರೇಷನ್ ಹಾಗಿತ್ತಲ್ವಾ, we were not like very exposed to all these things. Yeah, definitely. ಇವಾಗ ಫೂಲಿಶ್ ಅನ್ಸುತ್ತೆ, ಅವಾಗ ಇಷ್ಟು ಓವರ್ ರಿಯಾಕ್ಟ್. ಒಂದ್ ಯಾವ್ದಾದ್ರು ಇನ್ಸಿಡೆಂಟ್ ನೀವು ರಿಯಾಕ್ಟ್ ಮಾಡಿದ್ರಿ? ನಂಗೆ ಆಕ್ಚುಲಿ ಇವತ್ತಿನವರೆಗೂ ಅವಾಗೆಲ್ಲ ಡೇಟ್ ಅಂದ್ರೆ ಏನು ಅಂತ ಗೊತ್ತಿರ್ಲಿಲ್ಲ. ಅಂದ್ರೆ ಇವಾಗೆಲ್ಲ ಡೇಟ್ ಅಂದ್ರೆ ಇಟ್ ಇಸ್ ಲೈಕ್ ವೆರಿ ಕಾಮನ್. ಅಂಡ್ ಆವಾಗ ವೆನ್ ಐ ವಾಸ್ ಇನ್ ಮೈ ಸೆಕೆಂಡ್ PU, ಈ ಥರ ಕಾಲೇಜ್ ಬಿಡ್ತು, 12:30 ಬಿಡುತ್ತೆ. ಸೊ ಐ ಆ್ಯಂಡ್ ಮೈ ಫ್ರೆಂಡ್ಸ್ ವಿರ್ ಕಮಿಂಗ್ ಔಟ್. ಒಬ್ಬ ಬಂದ, that boy that man I'm still in touch with, Anil anta. Yeah, he came and gave me a letter. I said, what is this? No, I want to take you for a date. I said, what is date? Illa, I want to take you for an ice cream. Illa rich antide alla, I want to take you there. I said, you think I've come to eat ice cream to the college? Take your letter. ಅಷ್ಟಿಗೆ ಬಿಟ್ಟಿದ್ರೆ ಸುಮ್ಮನೆ ಇರ್ಬೋದಾಗಿತ್ತು. ಯು ನೋ ವಾಟ್ ಐ ಡಿಡ್? ನನ್ನ ಪಕ್ಕದ ಮನೆಯವನೇ ದೀಪಕ್ ಅಂತ, ಅವ್ನಿಗೆ ಹೋಗಿ ಕಂಪ್ಲೇಂಟ್ ಮಾಡಿದೆ. ನೋಡು, ಹಿಂಗೆಲ್ಲ ನನ್ಗೆ ಲೆಟರ್ ಕೊಟ್ಟ ಅವನು ಐಸ್ ಕ್ರೀಮ್. ಮೈ ನೇಬರ್, ವಿ ಯೂಸ್ ಟು ಗೋ ಟು ಕಾಲೇಜ್ ಗೊಟ್ಟಿಗೆ ಹೋಗಿ ಅವ್ನು ಹೋಗ್ಬಿಟ್ಟು ಅವನು ಹೆಂಗೋ ಕೊಟ್ಟೆ ನೀನು, ನನ್ನ ನೇಬರ್ ಅವಳು ಹೆಂಗೋ ಕೊಟ್ಟೆ ನೀನು, ಅಲ್ಲಿ ಜಗಳ ಶುರು ಆಗೋಯ್ತು. ಸೊ ಈ ಥರದ್ದೆಲ್ಲ ಒಂಥರ ಕ್ಯೂಟ್ನೆಸ್ ಇತ್ತು. ಇವಾಗ ಕುತ್ಕೊಂಡು ಯೋಚನೆ ಮಾಡಿದ್ರೆ how foolish was I could have handled him well, no, could have said no, I'm not interested ಅಂತ ಕಾಮಾಗಿ ಹೇಳ್ಬೋದಾಗಿತ್ತಲ್ವಾ ನಾನು ಅಂತ ಇವಾಗ ಅನ್ಸುತ್ತೆ. ಬಟ್ we are still in touch. Good friends. ನಿಮ್ಮ ಸ್ಕೂಲ್ ಅಥವಾ ಕಾಲೇಜ್ ಫ್ರೆಂಡ್ಸ್ ಜೊತೆ ಇವಾಗ್ಲೂ ಹ್ಯಾಂಗ್ ಔಟ್ ಮಾಡೋದು ಎಲ್ಲ ಇದೆಯಾ? ಹೌದು. ಅಂಡ್ ಏನ್ ಮಾಡ್ತಾರೆ ಹ್ಯಾಂಗ್ ಔಟ್ ಅಂದ್ರೆ? ಹ್ಯಾಂಗ್ ಔಟ್ ಅಂದ್ರೆ ಏನಿಲ್ಲ, ಅರ್ಧಕ್ಕರ್ಧ ಜನ ವೆಜಿಟೇರಿಯನ್ಸ್ ಇರ್ತಾರೆ. ಸೊ ಎಲ್ಲಾದ್ರೂ ಶಾಂತಿ ಸಾಗರ್ ಎಲ್ಲಾದ್ರೂ 1947 ಅಂತ 1947 ಕರೆಕ್ಟ್, ಅಲ್ಲೊಂದು ವೆಜಿಟೇರಿಯನ್ ರೆಸ್ಟೋರೆಂಟ್, ಅಲ್ಲಿ ಹೋಗ್ಬಿಡೋದು. ವಿ ಆಲ್ ವಿಲ್ ಕ್ಯಾಚ್ ಅಪ್, ಒಂದು 10-15 ಜನ ವಿಲ್ ಆಲ್ ಎಂಜಾಯ್, ವಿಲ್ ಹ್ಯಾವ್ ಗುಡ್ ಲಂಚ್. ಅದಾದ್ಮೇಲೆ ಒಂದ್ ರೌಂಡ್ ಮಲ್ಲೇಶ್ವರಂ ವಾಕ್ ಮಾಡ್ತೀವಿ, ಬಿಕಾಸ್ ದಟ್ಸ್ ನಾಸ್ಟಾಲ್ಜಿಕ್ ಫಾರ್ ಅಸ್. ನಾನು ಬೆಳೆದಿದ್ದೆಲ್ಲ ಮಲ್ಲೇಶ್ವರಂ ಅಲ್ವಾ. ಸೊ ಸ್ಕೂಲ್ ನಂದು BP Indian, ವಿ ಗೋ ನಿಯರ್ ಆ ಸ್ಕೂಲ್, ಒಂದು ಫೋಟೋ ಕ್ಲಿಕ್ ಮಾಡ್ಕೋತೀವಿ and we go back home. So that is ಟ್ರಾವೆಲಿಂಗ್ ಏನಾದ್ರು ಜಾಸ್ತಿ ಮಾಡ್ತೀರಾ? Do you like traveling? I like traveling. ತುಂಬಾ ಇಷ್ಟ ನಂಗೆ ಟ್ರಾವೆಲ್ ಮಾಡೋದು ಅಂದ್ರೆ ತುಂಬಾ ಇಷ್ಟ. ಅದರಲ್ಲೂ ನೇಚರ್ ಅಂದ್ರೆ ಬಹಳ ಇಷ್ಟ. ಬಟ್ ಇವಾಗ ಅಂದ್ರೆ ನನ್ನ ಮಗ ಕಾಲೇಜು ಅದು ಇದು, ಸೊ ಐ ಹ್ಯಾವ್ ಕೆಪ್ಟ್ ದಟ್ ಫಾರ್ ಲೇಟರ್ ಏಜ್ ಆಫ್ ಮೈಂಡ್. ಐ ವಾಂಟ್ ಟು ಟ್ರಾವೆಲ್. ಎಸ್, ಐ ಲವ್ ಟು ಟ್ರಾವೆಲ್. ಐ ಥಿಂಕ್ ನಿಮ್ಮ ಮನೆ ದೇವರು ಎಲ್ಲ ಗೋವಾಲ್ ಇರೋದು, ಸೊ ನೀವು ತುಂಬಾ ಫ್ರೀಕ್ವೆಂಟ್ಲಿ ಗೋವಾಗ ಅಟ್ಲೀಸ್ಟ್ ವರ್ಷಕ್ಕೊಂದ್ಸತಿ ಹೋಗಿ ಬರ್ತೀರಾ. ಸೊ ನಿಮ್ಮ ಫೇವ್ರೆಟ್ ಸ್ಪಾಟ್ಸ್ ಅಥವಾ ಗೋವನ್ ಕುಸೀನ್ ಅಲ್ಲಿ ನೀವು ಮಾಡ್ತೀರಾ, ತಿಂತೀರಾ ಅನ್ನೋದು ಯಾವ್ದು? ಅಂದ್ರೆ ನಾವು ಅಡುಗೆ ಮಾಡೋದೇ ಗೋವನ್ ಸ್ಟೈಲ್ ಅಲ್ವಾ. ನನಗೆ ತುಂಬಾ ಇಷ್ಟ ಅಂದ್ರೆ ಕೋಕಂ ಕಡಿ, ಅದು ಒನ್ ಆಫ್ ಮೈ ಫೇವ್ರೆಟ್. ಆಮೇಲೆ ನಾವು ತೆಪ್ಪಳ್ ಅಂತ ಒಂದು, ಅದಕ್ಕೇನು ಇಟ್ಸ್ ಅನ್ ಇಂಗ್ರೀಡಿಯೆಂಟ್, ಅದು ಅದರದ್ದು ಒಂದು ಹುಳಿ ಮಾಡ್ತೀವಿ ನಾವು. ಸೊ ದಟ್ ಇಸ್ ಮೈ ಫೇವ್ರೆಟ್. ಅಂಡ್ ಅಫ್ಕೋರ್ಸ್ ವಿ ಆರ್ ಫಿಶ್ ಈಟರ್ಸ್, ನಮಗೆ ಮೀನಿಲ್ಲ ಅಂದ್ರೆ ಆಗೋದೇ ಇಲ್ಲ. ಸೊ ಐ ಲೈಕ್ ಎವ್ರಿಥಿಂಗ್ ಇನ್ ಕೊಂಕಣಿ cuisine. So as an actor, the most challenging role ನೀವು ಪ್ಲೇ ಮಾಡಿರೋದು? ಚಾಲೆಂಜಿಂಗ್ ಅಂತ ಹೇಳಕ್ಕಾಗಲ್ಲ, ಬಟ್ ಸ್ವಲ್ಪ ಭಯ ಆಯ್ತು ಇನಿಷಿಯಲಿ ನನಗೆ. ಐ ಹ್ಯಾವ್ ಲಾಟ್ ಟು ಟಾಕ್ ಅಬೌಟ್ ಪಿನಾಕ. ಪಿನಾಕ ಹೇಗೆ ಅಂದ್ರೆ ತುಂಬಾ ವರ್ಷದ ಕನ್ಸಿತ್ತು ನನಗೆ. ಐ ವಾಂಟೆಡ್ ಟು ಮೀಟ್ ಜಗ್ಗಿ ಗುರುಜಿ, ಸದ್ಗುರು. ಬಟ್ ಎಲ್ಲೂ ಆಗ್ತಾ ಇರ್ಲಿಲ್ಲ. ಮೇ ಬಿ ಮೈ ವರ್ಕ್ ಲೋಡ್ ಅಥವಾ ಮನೆ ಕಮಿಟ್ಮೆಂಟ್ಸ್ ನನ್ಗೆ ಆಗ್ತಾ ಇರ್ಲಿಲ್ಲ. ಒಂದು ಏನಾದ್ರೂ ನಮಗ್ ಬೇಕು ಅಂತ ಅನ್ಸ್ದಾಗ ಅದು ಯೂನಿವರ್ಸ್ ಕೂಡ ಅದಕ್ಕೆ ಸಪೋರ್ಟ್ ಮಾಡುತ್ತೆ. ಮ್ಯಾನಿಫೆಸ್ಟೇಷನ್. ಕರೆಕ್ಟ್. ನಾನು ಮ್ಯಾನಿಫೆಸ್ಟ್ ಮಾಡಿರ್ಲಿಲ್ಲ, ಜಸ್ಟ್ ವಾಂಟೆಡ್ ಟು ಮೀಟ್ ಹಿಮ್ ಅಷ್ಟೇ. ತುಂಬಾ, ಯಾಕಂದ್ರೆ ವೆನ್ ಐ ವಾಸ್ ಒನ್ ಪಾಯಿಂಟ್ ಇತ್ತು, ತುಂಬಾ ಡಿಪ್ರೆಸ್ಡ್ ಆದಾಗ ಐ ಯೂಸ್ ಟು ಆಲ್ವೇಸ್ ವಾಚ್ ಹಿಸ್ ವಿಡಿಯೋಸ್ ಅಂಡ್ ಹಿ ಇನ್ಸ್ಪೈರ್ಡ್ ಮೀ ಅ ಲಾಟ್ ಇನ್ ಮೈ ವರ್ಕ್, ಮೈ ಡೈಲಿ ಇದು, ಮೈ ಪರ್ಸನಲ್ ಲೈಫ್. ಸೊ ನಂಗೆ ತುಂಬಾ ಇಷ್ಟ ಆಯ್ತು ಅವ್ರನ್ನ ಹೋಗಿ ಹೇಗಾದ್ರೂ ಮೀಟ್ ಮಾಡ್ಬೇಕು ಅಂತ. ಬಟ್ ಸುಮಾರು ಜನ ಹೇಳಿದ್ರು, ನಾವು ಕೊಯಂಬತ್ತೂರ್ ಹೋದ್ರು ಕೂಡ ಅವ್ರು ಸಿಗೋದು ಬಹಳ ಕಷ್ಟ ಇರುತ್ತೆ, ನೀವು ಇಷ್ಟು ಖರ್ಚು ಮಾಡ್ಕೊಂಡು ಹೋಗ್ತೀರಾ, ವಾಟ್ ಇಫ್ ಯು ಡೋಂಟ್ ಮೀಟ್ ಹಿಮ್. ಸೊ ದಟ್ ಐ ಜಸ್ಟ್ ಕೆಪ್ಟ್ ಇಟ್ ಅಸೈಡ್. ಹೀಗೆ ಬಂತು ಪಿನಾಕ ಅಂತ ಒಂದು ಸಿನಿಮಾ ಬಂತು. ಸಿನಿಮಾ ಬಂದಾಗ ಅದರಲ್ಲಿ ನಾನು ಹೋಗಿ ಸದ್ಗುರು ಜೊತೆ ಆಕ್ಟ್ ಮಾಡೋ ಅಂತ ಒಂದು ಸನ್ನಿವೇಶ ಬಂತು. ಸೊ ವಾಟ್ ಯು ಕಾಲ್ ದಿಸ್? ಮ್ಯಾನಿಫೆಸ್ಟೇಷನ್. ಎಲ್ಲೋ ಒಂದ್ ಕಡೆ ಅದೇನೋ ಹೇಳ್ತಾರಲ್ಲ, 1000 ಸತಿ ಯೋಚನೆ ಮಾಡೋತ್ತಿಗೆ ಅಶ್ವಿನಿ ದೇವತೆಗಳ ಅಸ್ತು ಅಂದ್ರ ಅನ್ನೋ ತರ ಹಂಗಾಯ್ತು ಸಿಚುವೇಶನ್. 2 days I spent with Sadhguru. We were actually interacting.
we were acting. ಹೌ ವಾಸ್ ದಟ್ ಎಕ್ಸ್ಪೀರಿಯನ್ಸ್? ಐ ಥಿಂಕ್ ನಾನು ಕೂಡ ಬಹಳಷ್ಟು ಸತಿ ಕೊಯಂಬತ್ತೂರ್ಗೆ ಹೋಗಿ ಬಂದಿದ್ದೀನಿ ಈಶಾ ಫೌಂಡೇಶನ್ ಅಂದ್ರೆ ಕೂಡ. ಸುಮ್ನೆ ಹೇಳಲ್ಲ ಅನ್ಸುತ್ತೆ, ಆ ಪವರ್ ಇಲ್ಲದೆ ಸುಮ್ನೆ ಅಷ್ಟು ಜನ, ಒಂದು ಎಂಬಸಿ ಅದು ಆ ಕಿಂಗ್ಡಮ್, ಅದು ಆ ಕಿಂಗ್ಡಮ್ ನಲ್ಲಿ ಅವರೇ ದೇವರು. ಸೊ ಹಾಗಾಗಿ ಐ ಥಿಂಕ್ ಯಾರೇನೇ ಹೇಳ್ಬಹುದು, ಬಟ್ ಈಸ್ ಅಲ್ಟಿಮೇಟ್. ಅಂದ್ರೆ ವರ್ಡ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಕ್ ಬರಲ್ಲ ನನಗೆ. ನಿಜವಾಗ್ಲೂ ದಟ್ ವಾಸ್ ಒನ್ ಅನ್ಯೂಶುವಲ್ ಥಿಂಗ್ ಹ್ಯಾಪನ್ ಇನ್ ಮೈ ಲೈಫ್. ಅಂಡ್ ಅದೊಂದು ಐ ಆಮ್ ಸೋ ಬ್ಲೆಸ್ಡ್ ಅನ್ಸುತ್ತೆ ನನಗೆ. ಐ ಥಿಂಕ್ ನೀವು ಇನ್ನೊಂದು ಹೇಳ್ತಿದ್ರಿ, ಆ ಕ್ಯಾರೆಕ್ಟರ್ ಪ್ಲೇ ಮಾಡೋತ್ತಿಗೆ ರೋಪು ಇನ್ನೊಂದು ಮತ್ತೊಂದು ಅಂತ. ಅದು ಒಂಥರ ಹೆಂಗಾಯ್ತು ಅಂದ್ರೆ, ಏನೋ ಒಂದು ಭೂತ ಬಂದ್ಬಿಡುತ್ತೆ ಅವನ್ನ, ಆ ಹೀರೋಯಿನ್ ಮೇಲೆ ಭೂತ ಅಟ್ಯಾಕ್ ಆಗುತ್ತೆ. ಐ ಡೋಂಟ್ ನೋ ವೆದರ್ ಐ ಕ್ಯಾನ್ ಸೇ ದಿಸ್ ಬಿಕಾಸ್ ಇನ್ನೂ ರಿಲೀಸು ಆಗಿಲ್ಲ. ಅವಾಗ ಏನಾಗುತ್ತೆ ಅಂದ್ರೆ, ಅವಳು ನಮ್ಗೆ ತುಂಬಾ ತೊಂದರೆ ಕೊಡ್ತಿರ್ತಾಳೆ. ಸೊ ನನಗೆ ತೆಗೆದು ಕೆಳಗಡೆ ಹಾಕೋದು, ಆಮೇಲೆ ಇಗ್ವಾನ ಅಂತ ಬರುತ್ತಲ್ಲ, ಇಗ್ವಾನ ಇದ್ರ ಮೇಲೆ ಹಿಂಗೆ ಹತ್ಕೊಂಡ್ ಬರೋದು. ಐ ಆಮ್ ನಾಟ್ ಅ ಪೆಟ್ ಲವರ್, ಆಯ್ತಾ. ನಾನು ಧನುಷ್ ಸರ್ ಹತ್ರ ಲಿಟ್ರಲಿ ಹ್ಯಾವ್ ರಿಕ್ವೆಸ್ಟೆಡ್, ಸರ್ ನನ್ನ ಕೈಲಿ ಆಗಲ್ಲ ಸರ್, ಒಂದ್ಸಲ ಟ್ರೈ ಮಾಡಿ ಮ್ಯಾಮ್, ಟ್ರೈ ಮಾಡಿ. ಅಂಡ್ ಅದು ಹಿಂಗ್ ಇಲ್ಲಿ ಬರೋಷ್ಟಿಲ್ಲ, ಆಕ್ಚುಲಿ ಇಲ್ಲಿ ಬಂದು ಇಲ್ಲಿ ನಿಂತ್ಕೋಬೇಕದು, ಇಲ್ಲಿ ಬರೋಷ್ಟು ಸರ್ ನನ್ನ ಕೈಲಿ ಆಗಲ್ಲ. ದಟ್ ವಾಸ್ ಲೈಕ್, ಸೊ ಈ ಥರದ್ದು ಬಹಳಷ್ಟು ಎಕ್ಸ್ಪೀರಿಯನ್ಸ್ ಇದೆ ನಂಗೆ ಪಿನಾಕಾಲಿ. ಐ ಹ್ಯಾವ್ ಲಿವ್ಡ್ ಎವ್ರಿ ಮೂಮೆಂಟ್ ಇನ್ ಪಿನಾಕ ಅಂತ ಅನ್ಸುತ್ತೆ. ನಿಮ್ಮ ಎಲ್ಲ ಫಿಯರ್ಸ್ಗಳನ್ನು ಬ್ರೇಕ್ ಮಾಡ್ಬಿಟ್ಟು ಸೀರಿಯಸ್ಲಿ ತುಂಬಾ ಒಂಥರ ಖುಷಿ ಕೊಟ್ಟಂತ ಸಿನಿಮಾ ನನಗದು. ಕೆಲವೊಂದ್ಸತಿ ನಾವು ಶೂಟಿಂಗ್ ಸೆಟ್ಗಳಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀವಿ ಮನೆಗಿಂತ. ಸೊ ಅದು ಒಂದು ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಆಗುತ್ತೆ. ಸೊ ಹೌ ಇಸ್ ದ್ಯಾಟ್ ಎಕ್ಸ್ಪೀರಿಯನ್ಸ್? ಅಂದ್ರೆ ಒಂದು ಲೈಟ್ ಮ್ಯಾನ್ ಇಂದ ಹಿಡಿದು ಎಲ್ಲಾರ ಜೊತೆ ಒಂದು ಕನೆಕ್ಷನ್ ಬಿಲ್ಡ್ ಆಗುತ್ತೆ, ಎಷ್ಟೋ ಇನ್ಸಿಡೆಂಟ್ಸ್ ನಡೆಯುತ್ತೆ. ಒನ್ ಇನ್ಸಿಡೆಂಟ್ ಯಾವ್ದಾದ್ರು ದಿಸ್ ಇಸ್ ಸೋ ಫನಿ, ಐ ಲೈಕ್ ಲಾಫ್ಟ್ ಔಟ್ ಲೌಡ್ ಅನ್ನೋ ತರ ಯಾವ್ದು? ಅದು ದಿನನಿತ್ಯ ನಗ್ತಾ ಇರ್ತೀನಿ ನಾನು. ನಗೋಷ್ಟು ಸೆಟ್ ನಲ್ಲಿ ಯಾರೂ ನಗಲ್ಲ. ಒಂದಿನ ಅಂತೂ ಐ ಸ್ಟಿಲ್ ರಿಮೆಂಬರ್, ಈ ತರ ಶ್ರೀರಸ್ತು ಮಾಡ್ತಾ ಇದ್ವಿ, ರಮೇಶೇಂದ್ರ ಸರ್ ಡೈರೆಕ್ಟ್ ಮಾಡ್ತಾ ಇದ್ರು. ಶ್ರೀರಸ್ತು ಶುಭಮಸ್ತು ತುಂಬಾ ಚೆನ್ನಾಗಿ ಹೆಂಗಸ್ರಲ್ವಾ. ನಾನು, ಮಾಲತಿ ಸರ್ ದೇಶಪಾಂಡೆ ಅವರು, ದಿವ್ಯಾ ಅವರು, ಆಮೇಲೆ ಶ್ವೇತಾ, ಅಂಶು, ಶ್ವೇತಾ, ಕಾಮಿನಿಧರನ್ ಆಂಟಿ ತುಂಬಾ ಸೀನಿಯರ್. ಸೊ ನಾವೆಲ್ಲ ಹಿಂಗೆ ನಿಂತ್ಕೊಂಡಿರ್ಬೇಕು, ಒಂದು ಗ್ಯಾಂಗ್ ತರ. ಇವ್ರು ಕಾಮಿನಿಧರ ಆಂಟಿ ಸ್ವಲ್ಪ ಮಲಯಾಳಂ ಆಕ್ಸೆಂಟ್ ನಲ್ಲಿ ಕನ್ನಡ ಮಾತಾಡ್ತಾರೆ. ನನಗೆ ಸುಧಾ ಬೆಲ್ವಾಡಿ ಅವರು ನಾವು ಇಬ್ರು ಪಕ್ಕ ನಿಂತಿದ್ವಿ. ಅಂಡ್ ಅವ್ರಿಗೂ ಅಷ್ಟೇ, ಅವರು ಒಂದು ಚಿಕ್ಕ ನೆಪ ಬೇಕು ಅವ್ರಿಗೆ, ನಗು ಅಂದ್ರೆ ನಕ್ಬಿಡ್ತಾರೆ ಅವರು. ಸೊ ನನಗೂ ಅದೇ ಒಂಥರ ಕಂಟೇಜಿಯಸ್ ಅದು. ನಾವಿಬ್ರು ಕೂತ್ ಬಿಟ್ಟಿದೀವಿ, ಸೀನ್ ನಡೀತಾ ಇದೆ, ನಾವು ಕೂತ್ಕೊಂಡು ನಗ್ತಾ ಇದೀವಿ ಟೇಕ್ ನಲ್ಲಿ. ಅಷ್ಟು ನಗ್ತಿದ್ವಿ ನಾವು. ಅಂದ್ರೆ ಇವತ್ತಿಗೂ ಹಾಗೆ ತುಂಬಾ ನಗ್ತೀವಿ ನಾವು, ಸಿಕ್ಕಾಪಟ್ಟೆ. ನಾನಂತೂ ಬೈಸ್ಕೊಳ್ಳೋದೇ ನಗಕ್ಕೆ. ಏನೋ ಫನಿ ಅನ್ಸ್ಬಿಡುತ್ತೆ ನನ್ಗೆ, ಏನೋ ಇಮ್ಯಾಜಿನ್ ಮಾಡ್ಕೊಂಡ್ಬಿಡ್ತೀನಿ, ನಗ್ಬಿಡ್ತೀನಿ ಸೀನ್ ನಲ್ಲಿ. ಐ ಥಿಂಕ್ ಅದೊಂದೇ ಅಲ್ಲ, ನಿಮ್ಮ ಆ ಒಂದು ಟೀಮ್, ಶ್ರುತಿ ನಾಯ್ಡು ಅವರ ಟೀಮ್ ಜೊತೆ ಒಂದು ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಅಂತಾನೆ ಹೇಳ್ಬೋದು. ಯು ಗೈಸ್ ಟ್ರಾವೆಲ್, ಯು ಗೈಸ್ ಪ್ರತಿ ಹಬ್ಬಗಳೆಲ್ಲ ಸೆಲೆಬ್ರೇಟ್ ಮಾಡ್ತಿದ್ವಿ ಅವಾಗಿಂದ ಇವತ್ತಿಗೂ. ಸೊ ಆ ಒಂದು ಫ್ರೆಂಡ್ಶಿಪ್, ಆ ಒಂದು ಬಾಂಡಿಂಗ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಶ್ರುತಿ ಮ್ಯಾಮ್ ಹೇಗೆ ಅಂದ್ರೆ, ಶಿ ಇಸ್ ಅ ವೆರಿ ಬ್ಯೂಟಿಫುಲ್ ಸೋಲ್. ಅಂದ್ರೆ ಅವ್ರಿಗೆ ಕಲ್ಮಶ ಅನ್ನೋದು ಗೊತ್ತಿಲ್ಲ. ಶೀಸ್ ವಾಟ್ ಎವರ್ ಶಿ ಸ್ಪೀಕ್ಸ್, ಇಟ್ಸ್ ಲೈಕ್ ಸ್ಟ್ರೇಟ್ ಫಾರ್ವರ್ಡ್ ಅಷ್ಟೇ. ಒಂದ್ಸಲ ಮಾತಾಡಾದ್ಮೇಲೆ ಶಿ ವಿಲ್ ನಾಟ್ ಇವನ್ ರಿಮೆಂಬರ್ ವಾಟ್ ಶಿ ಸ್ಪೋಕ್. ವೆರಿ ಕ್ಲೀನ್ ಅಟ್ ಹಾರ್ಟ್. ಅವರು ನನಗೆ ಶ್ರೀರಸ್ತು ಶುಭಮಸ್ತು ಆಫರ್ ಮಾಡಿದಾಗ ನಿಜವಾಗ್ಲೂ ಅವಾಗ ಅವ್ರು ಶಿ ಲೈಕ್ ಒನ್ ದೀವಾ ಆಫ್ ಕನ್ನಡ ಇಂಡಸ್ಟ್ರಿ ಅಲ್ವಾ. ಸೊ ಖುಷಿ ಕೊಡ್ತು. ಅವಾಗಿಂದ ಶುರು ಆಗಿರುವಂಥ ಒಂದು ಆ ಬಾಂಡೇಜ್ ಇದೆಯಲ್ಲ, ಇವತ್ತೆಲ್ಲರಿಗೂ ಹಾಗೆ ಕಂಟಿನ್ಯೂ ಆಗಿದೆ. ಆಮೇಲೆ ಇಟ್ ಇಸ್ ಜಸ್ಟ್ ನಾಟ್ ಅ ಪ್ರೊಡಕ್ಷನ್ ಹೌಸ್ ಫಾರ್ ಅಸ್. ಅಲ್ಲಿ ಮಾಡಿರೋ ಆರ್ಟಿಸ್ಟ್ ಎಲ್ರಿಗೂ ಕೇಳಿ ನೀವು, ಅವ್ರು ಬರೀ ಪ್ರೊಡಕ್ಷನ್ ಹೌಸ್ ಅಲ್ಲ, ಅದು ಸೆಕೆಂಡ್ ಹೋಮ್ ಟು ಅಸ್. ನಿಮ್ಮ ಜ್ಞಾಪಕ ಇದೆಯೋ ಇಲ್ವೋ ಗೊತ್ತಿಲ್ಲ, ಐ ಥಿಂಕ್ ನೀವು ಅವ್ರ ಶೂಟಿಂಗ್ ಅಲ್ಲಿ ಇದ್ರೋ ಇಲ್ವೋ ಗೊತ್ತಿಲ್ಲ, ಬಟ್ ಐ ಹ್ಯಾವ್ ಆಲ್ಸೋ ಆಕ್ಟೆಡ್ ಇನ್ ಶ್ರೀರಸ್ತು ಶುಭಮಸ್ತು ಫಾರ್ ದ ಫಸ್ಟ್ ಟೈಮ್. ನಾನು ಮೇಕಪ್ ಹಚ್ಕೊಂಡಿದ್ದು ಫಸ್ಟ್ ಟೈಮ್ ಆಸ್ ಅನ್ ಆರ್ಟಿಸ್ಟ್. ವೆರಿ ಸ್ಮಾಲ್. ನಾವು 3 ಜನ ಇದ್ವಿ, ನಾನು, ಸಾರಿಕಾ ಅವ್ರ ಮಗಳು ಅಂಡ್ ವೀಣಾ ಸುಂದರ್ ಅವ್ರ ಮಗಳು. ಐ ರಿಮೆಂಬರ್. ಐ ವಾಸ್ ಹಾರ್ಡ್ಲಿ 5th ಸ್ಟ್ಯಾಂಡರ್ಡ್ ಹಾಲಿಡೇ, ಕ್ರಿಸ್ಮಸ್ ಶೂಟಿಂಗ್ ಇತ್ತು ಅವಾಗ. ಸೊ ಅವಾಗ ವೆಕೇಶನ್ ಬಂದಿದ್ದು, ಸುಂದರ್ ಅವರು ಡೈಲಾಗ್ ಬರೆದು ದೆನ್ ವಿ ಡಿಡ್ ದ ಡೈಲಾಗ್ ಸೀನ್ಸ್. ಅದೊಂಥರ ಇಟ್ ಇಸ್ ಜಸ್ಟ್ an extended family. ಸೊ ಈಗಲೂ ಕೂಡ ಪ್ರತಿ ಹಬ್ಬಗಳು ಎಲ್ಲ ಒಟ್ಟಿಗೆ ಸ್ಪೆಂಡ್ ಮಾಡ್ತೀರಾ? ಹೌದು, ವಿ ಸ್ಪೆಂಡ್ ಮೋಸ್ಟ್ ಆಫ್ ದ ಫೆಸ್ಟಿವಲ್ಸ್ ಟುಗೆದರ್. ಆಮೇಲೆ ನೀವು ಹೇಳ್ದಂಗೆ ಟ್ರಾವೆಲ್, ಅವ್ರು ಎಲ್ಲಿ ಹೋದ್ರು ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಶಿ ನೀಡ್ಸ್ ಅಸ್. ಇಟ್ಸ್ ಲೈಕ್ ಒನ್ ಕಂಫರ್ಟ್ ಝೋನ್ ಫಾರ್ ಅಸ್. ಹೌ ಸ್ಪಿರಿಚುವಲ್ ಆರ್ ಯು? ದೇವ್ರನ್ನ ತುಂಬಾ ನಂಬ್ತೀನಿ. ಅಂದ್ರೆ ನಿಮ್ಮ ತುಂಬಾ ಮೆಚ್ಚಿನ ಅಥವಾ ಪ್ರಿಯವಾದ ದೇವರು ಯಾರು? ನನಗೆ ದುರ್ಗೆ ತುಂಬಾ ಇಷ್ಟ. ಅಂಡ್ ನೀವು ಹೇಳಿದ್ರಲ್ಲ, I went out in front of her
ಏನಿದ್ರೂ ಹೇಳ್ಕೊತೀನಿ. ಅಳ್ಬೇಕು ಅನ್ಸಿದ್ರೆ ಅಳ್ತೀನಿ, ಏನೋ ನಗ್ಬೇಕು ಅನ್ಸಿದ್ರೆ ನಗ್ತೀನಿ, ಜೋರ್ ಮಾಡ್ಬೇಕು ಅಂದ್ರೆ ಜೋರ್ ಮಾಡ್ತೀನಿ. ಬಿಕಾಸ್ ಐ ನೋ ಶಿ ಇಸ್ ಒನ್ ಸೋಲ್ ಹೂ ವಿಲ್ ನಾಟ್ ಟಾಕ್ ಟು ಮೀ, ಶಿ ವಿಲ್ ಓನ್ಲಿ ಲಿಸನ್ ಟು ಐ ಮೀ. ಥಿಂಕ್ ನಿಮ್ಮ ಫೋನ್ ನಂಬರ್ ಇರೋರಿಗೆಲ್ಲ ಗೊತ್ತಿರುತ್ತೆ ದಟ್ ಎವ್ರಿ ಫ್ರೈಡೆ ಯು ಪೋಸ್ಟ್ ಪಿಕ್ಚರ್ ಆಫ್ ಬನಶಂಕರಿ ಅಮ್ಮ. ಸೊ ಪ್ರಾಬಬ್ಲಿ ಇದೆಲ್ಲ ಮುಗ್ದ್ಮೇಲೆ ವಿ ವಿಲ್ ಕಂಟಿನ್ಯೂ ಒನ್ ಎಪಿಸೋಡ್ ವೇರ್ ವಿ ಗೋ ಟು ದ ಟೆಂಪಲ್ ಅಂಡ್ ಎಕ್ಸ್ಪೀರಿಯನ್ಸ್ ಇಟ್ ವಿತ್ ಯು. ಯಾ, ಐ ಆಮ್ ರೆಡಿ. ಹೌದು, ನನಗೆ ದೇವಿ ಅಂದರೆ ತುಂಬ ಇಷ್ಟ. ಇಟ್ಸ್ ನಾಟ್ ಬನಶಂಕರಿ ಅಮ್ಮ ಅವ್ರ ಶಾಂತಾ ದುರ್ಗಾ. ಐ ಜಸ್ಟ್ ಗಿವ್ ಹರ್ ಒನ್ ಫಾರ್ಮ್ ಆ್ಯಂಡ್ ಶಿ ಇಸ್ ಅಲ್ಟಿಮೇಟ್. ಡಿವೈನ್ ಫೀಲಿಂಗ್. ಬಟ್ ಆಸ್ ಅನ್ ಆಕ್ಟರ್ ನಿಮಗೆ ಒಂದು ಫಿಲಮ್ ಅಲ್ಲಿ ನೀವು ಹೀರೋಯಿನ್ ಆಗಿ ಆಕ್ಟ್ ಮಾಡಿದ್ರಿ, ಆಟ ಹುಡುಗಾಟ. ಅದ್ರ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಬಹುಶಃ ಅದು ಒಂದೇ ನನಗೆ ಸಿನಿಮಾ ನಾನು ಇನ್ನು ಮಾಡಬಾರ್ದು ಅಂತ ನನಗೆ ಅನಿಸಿದ್ದು. ದಟ್ ವಾಸ್ ಮೈ ಫಸ್ಟ್ ಮೂವಿ ಆ್ಯಂಡ್ ಇನ್ನು ಮಾಡಬಾರ್ದು ನಾನು ಆ್ಯಕ್ಟಿಂಗ್. ಬಿಕಾಸ್ ಇದೇನಾಗುತ್ತೆ ಗೊತ್ತಾ, ಹೇಳ್ಕೊಂಡ್ರೆ ತುಂಬ ತಪ್ಪಾಗ್ಬಿಡುತ್ತೆ. ಸೊ ಇಟ್ಸ್ ಬೆಟರ್ ಐ ಡೋಂಟ್ ಟಾಕ್ ಅಬೌಟ್ ಇಟ್, ಬಟ್ ದ್ಯಾಟ್ ಆ್ಯಕ್ಚುಲಿ ಸ್ಕ್ರೂಡ್ ಎವ್ರಿಥಿಂಗ್ ಫಾರ್ ಮಿ. ಆಸ್ ಅನ್ ಆಕ್ಟರ್ ಆಗ ಒಂದು ಕ್ಯಾರೆಕ್ಟರ್ ಅಂದ್ರೆ ತುಂಬಾ ಜನಕ್ಕೆ ತುಂಬಾ, ಇವಾಗ ಶ್ರುತಿ ಆಂಟಿ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ಎಲ್ಲ ತುಂಬಾ ಜಾಸ್ತಿ ಅಕ್ಕ ತಂಗಿರ್ ಪಾತ್ರಗಳು, ಕೆಲವೊಂದು ಅನುಪ್ರಭಾಕರ್ ಆಗಿರ್ಬೋದು, ಬಹಳಷ್ಟು ಫಿಲ್ಮ್ಗಳಲ್ಲಿ ತಂಗಿ ಆಗಿರ್ಬೋದು, ಈ ತರ ಮಾಡ್ತಿದ್ರು. ಸೊ ಆಸ್ ಅ ಹೀರೋಯಿನ್ ಒಂದು ಆಪರ್ಚುನಿಟಿ ಸಿಕ್ಕಿದಾಗ ಅದು ಯು ರಿಗ್ರೆಟ್ ಅಬೌಟ್ ಇಟ್. ಬಟ್ ಈಗೆಲ್ಲಾದ್ರೂ ಒಂದು ಪಾಯಿಂಟಿಗೆ ಯೋಚನೆ ಮಾಡಿದ್ರ, ಶಿಟ್ ನಾನು ಮಾಡ್ಬೇಕಾಗಿತ್ತು, ಒಂದು ಹೀರೋಯಿನ್ ಆಗಿ ಇನ್ನಷ್ಟು ಪಾತ್ರಗಳು ಮಾಡ್ಬೇಕಾಗಿತ್ತು? ರಿಗ್ರೆಟ್ ಏನೂ ಇಲ್ಲ, ಯಾಕಂದ್ರೆ ನನ್ನ ಟೆಲಿವಿಷನ್ ನನಗೆ ಸಾಕಷ್ಟು ಹೆಸರು ಕೊಟ್ಟಿದೆ, ಅಷ್ಟೇ ಕಲಿಕೆನೂ ಕೊಟ್ಟಿದೆ. ನನಗೆ ರಿಗ್ರೆಟ್ ಮಾಡಲ್ಲ ನಾನು ಸಿನಿಮಾ ಮಾಡಿಲ್ಲ ಅಂತ. ಈಗ ಮಾಡ್ತಾ ಇದ್ದೀನಲ್ಲ, ಈಗ ರೋಲ್ ಮಾಡ್ತಾ ಇದ್ದೀನಲ್ಲ, ಐ ಆಮ್ ಹ್ಯಾಪಿ. ಕನ್ನಡ ಬಿಟ್ಟು ಬೇರೆ ಯಾವ್ದಾದ್ರು ಭಾಷೆಯಲ್ಲಿ ನಟಿಸಿರೋದಿದ್ಯಾ? ಒಂದು ನನ್ನ ಮಗನಿಗೋಸ್ಕರ ನಾನು ಟ್ರಾವೆಲ್ ಮಾಡಕ್ಕಾಗಲ್ಲ ಅಂತಾನೆ ನಾನು ಎಲ್ಲೂ ತಗೊಂಡಿಲ್ಲ. ಬಿಕಾಸ್ ಐ ವಾಂಟ್ ಟು ಬಿ ಹಿಯರ್ ಅಂಡ್ ಟೇಕ್ ಕೇರ್ ಆಫ್ ಹಿಮ್. ಬೆಳಿಗ್ಗೆ ಹೋಗಿ ಸಂಜೆ ಬಂದ್ರೆ ಏನಾಗುತ್ತೆ ಗೊತ್ತಾ, ಐ ಆಮ್ ದೇರ್ ದ ಎಂಡ್ ಆಫ್ ದ ಡೇ, ಐ ಆಮ್ ದೇರ್ ವಿತ್ ಹಿಮ್. ಇದು ಹೋಗಿ ಹೈದರಾಬಾದು ಅಲ್ಲೆಲ್ಲ ದಿನಗಟ್ಲೆ ಇರೋದಿದೆ, ಆಗ್ಬೇಕು, ಇಟ್ಸ್ ನಾಟ್ ಪಾಸಿಬಲ್. ಇವಾಗ ನಿಮ್ಮ ಒಂದು ಜರ್ನಿ, ಇವಾಗ ನೀವು ಶೂಟಿಂಗ್ ಹೋಗಿದ ತಕ್ಷಣ ವಾಟ್ ಇಸ್ ದ ಫಸ್ಟ್ ರಿಚುವಲ್ ದಟ್ ಯು ಫಾಲೋ? ನಾನು ಹೋದ ತಕ್ಷಣ ಅಂದ್ರೆ ಹಿಂಗೆ ಎಂಟರ್ ಆದ ತಕ್ಷಣ ಹಿಂಗ್ ಮಾಡ್ತೀನಿ. ದಟ್ ಇಸ್ ಐ ಪ್ರೇ, ಬಿಕಾಸ್ ಇಟ್ಸ್ ಗಿವಿಂಗ್ ಮೀ ವರ್ಕ್. ಆ್ಯಂಡ್ ಆಬ್ವಿಯಸ್ಲಿ ಮೇಕಪ್ಗೆ ನಾವು ನಮಸ್ಕಾರ ಮಾಡೇ ಮಾಡ್ತೀವಿ, ನಮ್ಮ ದೊಡ್ಡವ್ರು ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಆ್ಯಂಡ್ ಸಿಮಿಲರ್ಲಿ ದ ಕ್ಯಾಮ್ರಾ ಹಾಗೆ ಡೈರೆಕ್ಟರ್ಗೂ ಅಷ್ಟೇ. ಒಂದು ಅಂದರೆ ಯು ಟೀಚಿಂಗ್ ಮೀ, ಸೊ ಐ ಆಮ್ ಲರ್ನಿಂಗ್ ಫ್ರಮ್ ಯು ಅನ್ನೋದು ಒಂದು. ಕ್ಯಾಮ್ರಾಮನ್ ಡೆಫಿನೆಟ್ಲಿ, ಬಿಕಾಸ್ ಈ ಶೋಯಿಂಗ್ ಮೀ, ನನ್ನ ಒಳಗಡೆ ಏನೇ ಇದ್ರೂ ಒಳ್ಳೇದು ಕೆಟ್ಟದ್ದು, ಈಸ್ ಪೋರ್ಟ್ರೇಯಿಂಗ್ ಮೀ. ಸೊ ಅದು ಒಂದು ನನಗೆ ಅದು ಒಂದು ರಿಚುವಲ್. ಅದು ಒನ್ ಆಕ್ಟರ್ ಇವ್ರ ಜೊತೆ ನನಗೆ ಆಕ್ಟ್ ಮಾಡೋ ಒಂದು ಆಪರ್ಚುನಿಟಿ ಸಿಗ್ಬೇಕಾಗಿತ್ತು, ಶಂಕರ್ ನಾಗ್ ಸರ್ ಜೊತೆ ಮಾಡ್ಬೇಕಂತ ತುಂಬಾ ಮನ್ಸಿತ್ತು ನನಗೆ. ಬಟ್ ಅನಂತ್ ನಾಗ್ ಸರ್ ಜೊತೆ ಮಾಡಿದೆ. ಅಂದ್ರೆ ನಂಗೆ ಕೆಲವೊಂದು ಇದೆ, ಇವ್ರ ಜೊತೆ ನಾನು ಆಕ್ಟ್ ಮಾಡ್ಬೇಕಾಗಿತ್ತು. ಸುಹಾಸಿನಿ ಮ್ಯಾಮ್ ಜೊತೆ ಆಕ್ಟ್ ಮಾಡ್ಬೇಕು, ಖುಷ್ಬು ಮ್ಯಾಮ್ ಜೊತೆ, ಬಿಕಾಸ್ ಅವರೆಲ್ಲ ಒಂಥರ ದಿವಾಸ್ ಅಲ್ವಾ. ಅವಾಗ ಆಬ್ವಿಯಸ್ಲಿ ಅಮಿತಾಬ್ ಬಚ್ಚನ್ ಸರ್ ಜೊತೆ ಆಕ್ಟ್ ಮಾಡ್ಬೇಕು ಅಂತ ಎಲ್ರಿಗೂ ಕನ್ಸಿರುತ್ತೆ, ಎಲ್ರಿಗೂ ಆಗಲ್ಲ ಅದು. ಇಷ್ಟು ಜನರ ಜೊತೆ ಆಕ್ಟ್ ಮಾಡ್ಬೇಕು ಅಂತ ಬಹಳ. ಇಷ್ಟು ಜನದಲ್ಲಿ ನಾನು ಯೋಚನೆ ಮಾಡಿದ್ದು, ಬಟ್ ರಿಯಾಲಿಟಿ ಆಯ್ತು ಕೂಡ. ಅಂದ್ರೆ ನೀವು ಯೋಚನೆ ಮಾಡಿದ್ರಿ ಇವ್ರ ಜೊತೆ ಆಕ್ಟ್ ಮಾಡ್ಬೇಕು, ಅನಂತ್ ನಾಗ್ ಸರ್ ಜೊತೆ. ಅದೇನಾದ್ರು ಒಂದು ಎಕ್ಸ್ಪೀರಿಯನ್ಸ್? ಆಕ್ಚುಲಿ ನನಗೆ ಅನಂತ್ ನಾಗ್ ಸರ್ ಅಂಡ್ ಲಕ್ಷ್ಮಿ ಮ್ಯಾಮ್ ಇಬ್ರು ಪೇರ್ ಆಗಿರ್ಬೇಕು. ಅದ್ರಲ್ಲಿ ನಾನು ಒಂದು ಚಿಕ್ಕ ರೋಲ್ ಮಾಡಿದ್ರು ಪರವಾಗಿಲ್ಲ ಅನ್ನೋದು ಒಂದು ಮನ್ಸಿನಲ್ಲಿ ಇತ್ತು ನನಗೆ. ಬಟ್ ಲಕ್ಷ್ಮಿ ಮ್ಯಾಮ್ ಜೊತೆನೂ ವರ್ಕ್ ಮಾಡಿದೆ, ಅನಂತ್ ನಾಗ್ ಸರ್ ಜೊತೆನೂ ವರ್ಕ್ ಮಾಡಿದೆ. ಅದೇ ಬೇರೆ ಬೇರೆ ಸಿನಿಮಾಲ್ ವರ್ಕ್ ಮಾಡಿದೆ ನಾನು. ಓಕೆ. ಬಿಕಾಸ್ ನನಗೆ ಐಡಿಯಲ್ ಹೀರೋಯಿನ್ ಅಂದ್ರೆ ಇಟ್ಸ್ ಅನಂತ್ ನಾಗ್ ಸರ್ ಅಂಡ್ ಲಕ್ಷ್ಮಿ ಮ್ಯಾಮ್. ಎನಿ ಟೈಮ್. ನೀವು ಆಕ್ಟಿಂಗ್ ಅಲ್ಲಿ ಇವ್ರನ್ನ ನೋಡಿ ಇನ್ಸ್ಪೈರ್ ಆಗಿದ್ದು ಅಂದ್ರೆ? ಸುಹಾಸಿನಿ ಮ್ಯಾಮ್. ಅಂದ್ರೆ ಬಹುಶಃ ಈ ಒಂದು ಹೇರ್ ಏನ್ ಮಾಡ್ಕೋತೀನಿ ನಾನು, ಇಟ್ಸ್ ಲೈಕ್ ಒನ್ ಸಿಗ್ನೇಚರ್ ಹೇರ್ ಸ್ಟೈಲ್ ಆಫ್ ಮೈಂಡ್. ಐ ನೆವರ್ ಚೇಂಜ್ ಮೈ ಹೇರ್ ಸ್ಟೈಲ್. ಸೊ ಅದು ಅವ್ರನ್ನ ನೋಡೇ ನಾನು ಕಲ್ತಿದ್ದು. ಅಂಡ್ ನಂಗಿಲ್ಲಿ ಟೆಲಿವಿಷನ್ ಅಲ್ಲಿ ತುಂಬಾ ಇನ್ಸ್ಪೈರ್ ಆಗೋದು ಅಂದ್ರೆ ಸಿಹಿಕೈ ಚದು ಸರ್ ಅಂಡ್ ಸಿಹಿಕೈ ಗೀತಾ. ದೇ ಲೈಕ್ ಒನ್ ರೋಲ್ ಮಾಡೆಲ್ ಕಪಲ್. ದಟ್ಸ್ ಸೋ ಅಮೇಜಿಂಗ್. ಅಂದ್ರೆ ಇಷ್ಟು ಸಿಂಪ್ಲಿಸಿಟಿಯಲ್ಲಿ, ಇಷ್ಟು ಅಡಾಸಿಟಿಯಲ್ಲಿ ಯು ಕ್ಯಾರಿ ಯೋರ್ ಸೆಲ್ಫ್. ಎಲ್ಲಾ ಫಿಲ್ಮ್ಗಳಲ್ಲಾಗಿರ್ಬೋದು, ಎಲ್ಲಾ ಸೀರಿಯಲ್ಗಳಲ್ಲಾಗಿರ್ಬೋದು, ನೀವು ಮಾಡ್ತಿರೋ ಅಷ್ಟು ಸೀರಿಯಲ್ಗಳಲ್ಲಿ ಎಲ್ಲಾರ ಫೇವ್ರೇಟ್ ಅಂತಾನೆ ಹೇಳ್ಬೋದು. ಅಮ್ಮನ ಪಾತ್ರಕ್ಕೆ ಆಪ್ಟ್ ಅಂದ್ರೆ ಸೈಲೆಂಟ್, ಕಾಮ್ ಅಮ್ಮ ಅಂದ್ರೆ ಸ್ವಾತಿ ಅಮ್ಮನ ತರ ಇರ್ಬೇಕು ಅನ್ನೋ ಒಂದು ಸಿಗ್ನೇಚರ್ ನ ಸೆಟ್ ಮಾಡಿಟ್ಟಿದ್ದೀರಾ. ಈ ತರ ಒಂದು ಪಾತ್ರ ನಂಗೆ ಸಿಕ್ಕಿದ್ರೆ ನಾನು ಇದನ್ನ ಟ್ರೈ ಮಾಡ್ಬೋದಾಗಿತ್ತು ಅಂತ ಯಾವತ್ತಾದ್ರು ಯೋಚನೆ ಮಾಡಿದ್ರೆ? ಬಿಕಾಸ್ ಮೋಸ್ಟ್ ಆಫ್ ಯೋರ್ ಕ್ಯಾರೆಕ್ಟರ್ಸ್ ನಾನು ನೋಡಿದಂಗೆ ಇಟ್ಸ್ ವೆರಿ ಸಾಫ್ಟ್, ಸಟಲ್, ಹೋಮ್ಲಿ. ನಾನು ಆನಂದ ಭೈರವಿ ಅಂತ ಒಂದು ನೆಗೆಟಿವ್ ಶೇಡ್ ಕೊಟ್ಟರು ನನಗೆ, ಆಯ್ತಾ. ಐ ಕುಂಟ್ ಕ್ಯಾರಿ ಇಟ್ ಆನೆಸ್ಟ್ಲಿ. ತುಂಬಾ ಎಲ್ಲಾದ್ರಲ್ಲೂ ಎಲ್ಲಾ ಶಾರ್ಟ್ ಅಲ್ಲೂ ನಗ್ತಾ ಇರ್ತಿದ್ದೆ ನಾನು. ಅಂಡ್
ಅವರು ಡೈರೆಕ್ಟರ್ ಸರಿ ಹೇಳಿದ್ರು, ತುಂಬಾ ರಾಂಗ್ ಚಾಯ್ಸ್ ನಾವು ನಿಮ್ಮನ್ನ ಹಾಕೊಂಡಿರೋದು, ಬಟ್ ವಿ ಹ್ಯಾವ್ ಟು ಫಿನಿಶ್ ದ ಶೋ ಅಂಡ್ ವಿ ಡಿಡ್ ಇಟ್. ಬಟ್ ನನಗೂ ಪರ್ಸನಲಿ ಐ ಕುಡ್ ಡೂ ಇಟ್. ಬಟ್ ಐ ಥಿಂಕ್ ಈ ಒಂದು ಪಾಡ್ಕಾಸ್ಟ್ ಅಲ್ಲಿ ನಿಮ್ ಬಗ್ಗೆ ಎಷ್ಟೋ ತಿಳ್ಕೊಂಡ್ವಿ. ಸೋ ಮಚ್ ಆಫ್ ಡಿಸ್ಕಷನ್. ನೀವು ಹೇಗೆ ಶುರು ಮಾಡಿದ್ರಿ, ಏನಾಯ್ತು, ಯುವರ್ ಸ್ಟ್ರಗಲ್ಸ್ ಅಂಡ್ ಎವ್ರಿಥಿಂಗ್. ಇಟ್ ವಾಸ್ ಅ ಗ್ರೇಟ್ ಪ್ಲೆಷರ್ ಟಾಕಿಂಗ್ ಟು ಯು. ನಿಮ್ ಜೊತೆ ವರ್ಕ್ ಮಾಡೋದಕ್ಕೂ ನಿಮ್ಮ ಹತ್ರ ಮಾತಾಡೋದಕ್ಕೂ ಇಟ್ಸ್ ಅಮೇಸಿಂಗ್ ಬಾಂಡಿಂಗ್. I thought I'm your adopted daughter for sure. You are my daughter, yes. So thank you so much for coming down to TNIT. ಈ ಒಂದು ಪಾಡ್ಕಾಸ್ಟ್ ಗೆ ಟೈಮ್ ಕೊಟ್ಟು ನಮಗೋಸ್ಕರ ಬಂದು ಮಾಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ಇವತ್ತಿನ ಪಾಡ್ಕಾಸ್ಟ್ ನಿಮ್ಗೆ ಏನಾದ್ರೂ ಇಷ್ಟ ಆಗಿದೆ, ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು TNIT ಕನ್ನಡ. ಅಂಡ್ ಇನ್ನಷ್ಟು ಪಾಡ್ಕಾಸ್ಟ್ ಮತ್ತೆ ಎಂಟರ್ಟೈನಿಂಗ್ ನ್ಯೂಸ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.